ಮಾತಾಡ್ಸಿ. ಸಿನಿಮಾ ಕೆಂಪಿಗಿದ್ರೆ ಪ್ರಯೋಜನ ಇಲ್ಲ. ಕಪ್ಪಿರ್ಬೇಕು, ತಲೆ ಕೆದರಿರ್ಬೇಕು. ಕಪ್ಪಿರ್ಬೇಕು, ಅದೇ ತಲೆ ಮಾತಾಡಿ, ಅಲ್ಲಿ ಮಾತಾಡಿ, ಅವ್ರ ಮಾತಾಡಿ, ನ್ಯಾಚುರಲ್ ಆಗಿ ಮಾತಾಡಿ, ಏನು ತೊಂದರೆ ಇಲ್ಲ. ಕಷ್ಟ ಸುಖ ಲಾಕ್ಡೌನ್ ಆಗ್ಬೇಕು, ಅವ್ರ ಜೊತೆ ಆಗ್ಲಿಲ್ಲ. ಹಂಗೆ ಇದು ಚೆನ್ನಾಗಿದೆ. ಅಲ್ಲ, ಇಲ್ಲಿಂದ ಅಮೆರಿಕಾಗ್ ಬೇರೆ ಹುಡ್ಕೊಂಡು ಹೋಗಿದ್ರು. ಕಣ್ಣಾಕ್ಬಿಡಿ ಸುಮ್ಮನೆ, ಏನು ಉಪಯೋಗ ಇಲ್ಲ. ನೀವೆಲ್ಲರೂ ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿದ್ದಾರೆ ಅಂತ. ಬನ್ನಿ ಶಿಷ್ಯ, ಬನ್ನಿ ಬನ್ನಿ, ಬಾಬಾ ನೀನು ಬಾಬಾ. ಅವನೇ ಅವ್ರು ಪೇಟ ಸುತ್ತ ಮಿನಿ ಕಂಡಿ ಕಾಸ್ಟ್ಯೂಮ್ ಆಗ್ಬೇಕಾ? ಬನ್ನಿ ಕೆಂಪರಾಜ್ ಅವರು ಗ್ರೂಪ್ ಹಾಕೊಂಡು ಗ್ರೂಪ್ ಹಾಕೊಂಡು ಮೇಡಮ್ ಮಾತಾಡ್ತಾ ಇರಿ. ನಿಮ್ದೆಲ್ಲ ನಿಮಿಷ ನಿಮ್ದೆಲ್ಲ ಮುಗಿಸ್ಕೊಂಡು ಹೋಗ್ಲಿ ಸರ್. 2 ವರ್ಷ ಆದ್ಮೇಲೆ ಸಿಕ್ಕವ್ರೆ, ಹೆಂಗೆ ಕತೆ? ಅವಾಗ್ಲೂ ಕೊರೋನಾ ಬಂದಿತ್ತ ಅಂತ ಗಾಂಧಿ ಕಾಲದಲ್ಲಿ ಅಲ್ವಾ? ಬನ್ನಿ ನಿಮ್ಗೆ ವೇಟಿಂಗ್ ಬನ್ನಿ. ಹಂಗೆ ರೀ ಸರ್. ಮಾತಾಡಿ ಸರ್. ಮೂರ್ ಕಡೆ ಲಿಂಕ್ ಆಗ್ತಿರುತ್ತೆ. ನಮಗೆ ಗಾಂಧಿ ಜಯಂತಿ ಇದ್ದ ಹಾಗೆ ಗಾಂಧಿ ಜಯಂತಿ ಎಲ್ಲರಲ್ಲೂ ಇದೆ. ನೀವು ಜೇಬ್ ಮುಟ್ಟು ನೋಡಿದ್ರೆ ಗಾಂಧಿ ಸಿಗ್ತಾರೆ ನಿಮ್ಗೆ. ಎಲ್ಲ ನೋಟುಗಳಲ್ಲಿ ಗಾಂಧಿ ಮುಖ ಇದ್ದೇ ಇರುತ್ತೆ. ಆದ್ರೆ ಗಾಂಧಿ ಅನ್ನೋದು ಹೇಗಾಗಿದೆ ಅಂದ್ರೆ, ಎಲ್ಲ ಊರುಗಳಲ್ಲಿ MG ರೋಡ್ ಇರುತ್ತೆ, ಮಹಾತ್ಮ ಗಾಂಧಿ ರಸ್ತೆ ಇರುತ್ತೆ, ಅಲ್ಲಿ ಗಾಂಧಿ ಅಭಿಮಾನಿಗಳು ಯಾರು ಇರೋದು. ಹಾಗೇನೆ ಅಕ್ಟೋಬರ್ 2ಕ್ಕೆ ರಜಾ ಸಿಗುತ್ತೆ ನಮ್ಗೆಲ್ಲ, ಆದ್ರೆ ಗಾಂಧಿ ಸಿನಿಮಾ ನಾವ್ ಯಾರು ನೋಡಲ್ಲ, ಗಾಂಧಿ ನೆನೆಸ್ಕೊಳ್ಳಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಗಾಂಧಿ ಪ್ರಸ್ತುತವ ಅಪ್ರಸ್ತುತವ ಅದರ ಚರ್ಚೆ ಬೇರೆ. ಆದ್ರೆ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದಲ್ಲಿ ಗಾಂಧಿಯನ್ನು ಕುರಿತು ಹೆಚ್ಚಿನ ಕಥಾನಕದ ಚಿತ್ರಗಳಾಗಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 1982ನೇ ಇಸ್ವಿಯಲ್ಲಿ ರಿಚರ್ಡ್ ಅಟನ್ಬರೋ, ನಮ್ಮವರು ಅಲ್ಲ ವಿದೇಶಿ ಒಬ್ಬ ಬಂದು ಗಾಂಧಿ ಬಗ್ಗೆ ಸಿನಿಮಾ ಮಾಡಬೇಕಾಗಿ ಬಂತು, ಗಾಂಧಿ ಅಂತ. ನೀವೆಲ್ಲ ನೋಡಿ ಇರ್ತೀರಿ. ಅದಾದ ನಂತರ ಶ್ಯಾಮ್ ಬೆನ್ಗಲ್ ಅವರು ಮೇಕಿಂಗ್ ಆಫ್ ಮಹಾತ್ಮ ಅಂತ ಇನ್ನೊಂದು ಸಿನಿಮಾವನ್ನ 90ರ ದಶಕದಲ್ಲಿ ಮಾಡಿದ್ರು. ಈ 2 ಚಿತ್ರಗಳನ್ನ ಬಿಟ್ರೆ ಕಥಾನಕ ಚಿತ್ರಗಳು ಇಲ್ಲಿವರೆಗೂ ಗಾಂಧಿ ಕುರಿತು ಆಗಿಲ್ಲ ಅನ್ನೋದನ್ನ ನಾವು ವಿಷಾದಿಸ್ಬೇಕಾ ಹೇಗೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಸಾಕಷ್ಟು ಸಾಕ್ಷ್ಯ ಚಿತ್ರಗಳು, ವರದಿಗಳು, ನೂರಾರು ಮುದ್ರಣದ ಮಟೀರಿಯಲ್ ಗಾಂಧಿ ಬಗ್ಗೆ ಇದೆ. ನಾನು ಈ ಕುರಿತು ಗಾಂಧಿ ಸಿನಿಮಾ ಮಾಡಬೇಕು ಅಂತ ಸುಮಾರು ಒಂದು 15 ವರ್ಷದ ಹಿಂದೆ ನಮ್ಮ ಬೋಳ್ವಾರ್ ಮೊಹಮ್ಮದ್ ಕುಯಿ ಅವರು ಬಾಪು ಗಾಂಧಿಯಾದ ಕತೆ ಅಂತ ಒಂದು ಪುಸ್ತಕ ಬರೆದಿದ್ರು. ಸಾಹಿತ್ಯ ಪರಿಷತ್ ಅದನ್ನ ಮುದ್ರಣ ಮಾಡಿತ್ತು. ಅದು 2011ರಲ್ಲಿ ಬಂತು ಅಂತ ನನ್ನ ನೆನಪು. ಅದನ್ನ ಓದಿದ ತಕ್ಷಣ ನನ್ಗೆ ಅನ್ನಿಸ್ತು, ಅದಕ್ಕೆ ಮುಂಚೆ ಇನ್ನೊಂದು ಮಾತು ಏನಂದ್ರೆ, ನಾವೆಲ್ಲ ಅಂದ್ಕೊಂಡಿರ್ತೀವಿ ಗಾಂಧಿ ಬಗ್ಗೆ ನಮ್ಗೆಲ್ಲ ಗೊತ್ತು, ಯಾಕಂದ್ರೆ ಗಾಂಧಿ ನಮ್ಮ ಜೊತೆಲೇ ಇದ್ದಾರೆ, ನಮ್ಮ ಜೇಬಲ್ಲಿ ಇದ್ದಾರೆ, ನಮ್ಮ ಪಕ್ಕದಲ್ಲಿ ಇದ್ದಾರೆ, ಗಾಂಧಿ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ, ಗಾಂಧಿ ಬಗ್ಗೆ ನಮ್ಗೆಲ್ಲ ಗೊತ್ತು ಅಂತ. ಆ ಪುಸ್ತಕ ಓದಿದ್ಮೇಲೆ ಅನ್ನಿಸ್ತು ನನಗೆ ಗಾಂಧಿ ಬಗ್ಗೆ ನಮ್ಗೆ ಸಾಕಷ್ಟು ಗೊತ್ತಿಲ್ಲ. ಆಗ ನಾನು ಒಂದು ಸಿನಿಮಾ ಯಾಕೆ ಮಾಡಬಾರ್ದು, ಅವರ ಬಾಲ್ಯವನ್ನ ಕುರಿತು ಒಂದು ಸಿನಿಮಾವನ್ನ. ರಾಜಕೀಯ ಸಿದ್ಧಾಂತಗಳನ್ನ ಈ ಚಿತ್ರದಲ್ಲಿ ನಾವೇನು ತಂದಿಲ್ಲ. ಗಾಂಧಿಯ ಬಾಲ್ಯ 7 ವರ್ಷದಿಂದ 14 ವರ್ಷದ ಮಧ್ಯೆ ಮಹಾತ್ಮ ಗಾಂಧಿ ಅವರು ಅನ್ನೋದಕ್ಕಿಂತ ಹೆಚ್ಚಾಗಿ ಮೋಹನದಾಸ, ಗಾಂಧೀಜಿ ಆಗೋದಕ್ಕೆ ಮುಂಚೆ ಆತ ಮೋಹನದಾಸ ಆಗಿದ್ದ. ಮೋಹನದಾಸ ಹೇಗಿದ್ದ, ಅವನ ಬಾಲ್ಯ ಹೇಗಿತ್ತು ಅನ್ನೋದರ ಕುರಿತು ಒಂದು ಚಿತ್ರವನ್ನ ಮಾಡಿದೀವಿ. 3 ಭಾಷೆಯಲ್ಲಿ ಮಾಡಿದೀವಿ, ಕನ್ನಡ, ಹಿಂದಿ ಮತ್ತೆ ಇಂಗ್ಲಿಷ್. 3 ಭಾಷೆ ಮಾಡಿದ್ದಕ್ಕೆ ಎಲ್ಲ ಹಿನ್ನೆಲೆಯನ್ನ ನಾನು ವಿವರಿಸ್ತೀನಿ. ಅದಕ್ಕೂ ಮುಂಚೆ ಗಾಂಧಿಯ ಕುರಿತು ಒಂದು 15 ನಿಮಿಷದ ಆ ಚಿತ್ರದ ತುಣುಕುಗಳನ್ನ ನಿಮಗೆ ತೋರಿಸ್ತೀವಿ. ತೋರಿಸಿದ ನಂತರ ನಾನು ವಿವರವಾಗಿ ಮಾತಾಡ್ತೀನಿ. ಈಗ ತುಣುಕುಗಳು ನಿಮಗೋಸ್ಕರ ಪ್ರಾರಂಭ ಆಗುತ್ತೆ. ನಮಸ್ಕಾರ. ಸತ್ಯ ಹರಿಶ್ಚಂದ್ರ ಎಂತದ್ದೇ ಸಂದರ್ಭ ಬಂದ್ರು ಸುಳ್ಳೇ ಹೇಳ್ತಾ ಇರ್ಲಿಲ್ಲ ಕಂದ. ಅದಕ್ಕೆ ಅವನಿಗೆ ಸತ್ಯ ಹರಿಶ್ಚಂದ್ರ ಅಂತ ಹೆಸರು ಬಂತು. ಅಲ್ಲ ಅಮ್ಮ, ಕೊನೆಯಲ್ಲಿ ಒಳ್ಳೇದಾಗತ್ತೆ ಅಂತ ನಾವು ಮೊದಲೆಲ್ಲ ಕಷ್ಟ ಪಡ್ಬೇಕಾ? ಮೋನ, ನೀನು ಮದ್ವೆ ಆಗ್ತಿರೋ ಹುಡುಗಿ ಯಾರು ಗೊತ್ತಾ? ಯಾರು? ಅಷ್ಟು
ಮಜಾ ಅಲ್ವೇನೋ? ಅದ್ರಲ್ಲೇನೋ ಬಂತು ಮಜಾ. ನಾವು ದೊಡ್ಡವ್ರ ತರಾನೇ ಕಣೋ, ದೊಡ್ಡವ್ರು ಮಾಡೋದೆಲ್ಲ ನಾವು ಮಾಡ್ಬೋದು. ಏನೋ ವಾಸನೆ ಬರ್ತಾ ಇದೆ, ಹೊರಗಡೆ ಏನಾದ್ರೂ ತುಳ್ಕೊಂಡ್ ಬಂದ್ರಾ? ನಾನು ಕಲಿಯಲು ಆಸೆ ಪಟ್ಟಿದ್ರಿಂದ ಅವನು ಕಲಿಸಿದ ಅಷ್ಟೇ. ನಾನು ಮಾಡಿದ ತಪ್ಪುಗಳಿಗೆ ನನ್ನ ಗೆಳೆಯರು ಕಾರಣ ಎಂದು ಹೇಳಿ ನಾನು ಹೊಣೆಯಿಂದ ಜಾರಿಕೊಳ್ಳುವುದಿಲ್ಲ. ಒಂದಿನ ನಾವೇ ಕಿತ್ತಾಡ್ಕೊಂಡು ಸಾಯೋ ಪ್ರಸಂಗ ಬಂದ್ರೆ ಆಶ್ಚರ್ಯ. ನಿಂಗೆ ನಿನ್ ಶಾಸ್ತ್ರ ಮುಖ್ಯನೋ ಅಥವಾ ದೇಶ ಮುಖ್ಯನೋ? ಇಟ್ಸ್ ರಾಂಗ್. ಅದೇನೋ ತಪ್ಪು ಮಾಡಿದಂತೆ, ಅದೇನ್ ಕತೆನೋ ಏನು? ನೀ ಕೇಳ್ಬೇಕಾಗಿತ್ತಮ್ಮ. ಎಲ್ಲರಲ್ಲಿ ಅಂತ ಕೇಳಿ ತಡೆಯೋ ಶಕ್ತಿ ಇಲ್ಲ. ನಮ್ಮ ಮೋಹನ ಹುಟ್ಟಕ್ಕಿಟ್ಟ ಚಿನ್ನವ. ವೈಷ್ಣವ ಬಂಧು ಏನಾಯ್ತು? ಕರ್ಮ ಕಳೆಯಿತು. ನಮ್ಮ ಮೋಹನ ಹುಟ್ಟಕ್ಕಿಂತ ಚಿನ್ನವಾದ. ನನಗೆ 13 ವರ್ಷ, ಆದ್ರೆ 7 ವರ್ಷದ ಒಬ್ಬ ಮೋಹನದಾಸನ ಇದ್ದಾನೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈತ 7 ವರ್ಷದ ಮೋಹನದಾಸ. ಹಾಗೆ ನನ್ನ ತಾಯಿ ಪುತಲಿಬಾಯಿ ಕೂಡ ಇಲ್ಲಿ ಬಂದಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇದವರು ಪಿ ಶೇಷಾದ್ರಿಯವರು, ಅವರು ಎಲ್ಲಿದ್ದಾರೆ, ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊತೀನಿ.
ನಾನು ಮುಂದುವರಿಸ್ಲಾ ನೀವು ಮುಂದುವರಿಸ್ತೀರಾ? ಸರಿ ಕಡೆ ಬನ್ನಿ, ಸರಿ ಕಡೆ ಸೆಂಟರ್ ಬಂದ್ಬಿಡಿ ಸರ್. ಹುಷಾರು ಹುಷಾರು. ಅಲ್ಲ ಇಷ್ಟು ಮಾತಾಡಕ್ಕೆ ಹೇಳ್ಕೊಟ್ಟಿದ್ದು ನಾನು. ಮುಂದಿನ ಹೇಳಿದಾಗೆ ಅಕ್ಟೋಬರ್ ಗಾಂಧಿ ಜಯಂತಿ, ನಿಮ್ಮ ರಜವನ್ನ, ಗಾಂಧಿ ಜಯಂತಿಯನ್ನ ನಾವು ಹೇಗೆ ಸಮರ್ಥವಾಗಿ ಆಚರಿಸೋದು? ಗಾಂಧಿಯನ್ನ ನೆನೆಸ್ಕೊಳ್ಳೋದ್ರ ಮೂಲಕ. ಗಾಂಧಿಯನ್ನ ನೆನೆಸ್ಕೊಳ್ಳೋದಕ್ಕೆ ಹಲವಾರು ಮಾರ್ಗಗಳಿದೆ. ಅವ್ರ ಆತ್ಮಕಥೆ ಓದ್ಬೋದು, ನನ್ನ ಸತ್ಯಾನ್ವೇಷಣೆಯ ಮಾರ್ಗ ಅಂತ, ಅಥವಾ ಅವ್ರ ಕುರಿತು ಸಾಮಾನ್ಯವಾಗಿ ದೂರದರ್ಶನದಲ್ಲಿ ಅಟೆಂಡ್ ಮಾಡಿರುವಂತಹ ಗಾಂಧಿ ಚಿತ್ರ ಬರ್ತಾನೆ ಇರುತ್ತೆ ಪದೇ ಪದೇ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ನಮ್ಮ ಮೋಹನ್ ದಾಸ್ ಕೂಡ ಅದಕ್ಕೆ ಸೇರ್ಪಡೆ ಆಗಲಿ ಅಂತ ನಾನು ಆಶಿಸ್ತೀನಿ. ಈ ಚಿತ್ರವನ್ನ ಸಾರ್ವಜನಿಕ ಪ್ರದರ್ಶನಕ್ಕೆ ನಾವು ಬಿಡುಗಡೆ ಮಾಡಿದ್ದೀವಿ. ನಾನು ತಂತ್ರಜ್ಞರನ್ನು ಪರಿಚಯಿಸಬೇಕು. ಅದಕ್ಕೆ ಮುಂಚೆ ನಾನು ಒಂದಿಷ್ಟು ಮಾತುಗಳನ್ನ ಆಡಿ ನಂತರ ತಂತ್ರಜ್ಞರನ್ನ ಪರಿಚಯಿಸ್ತೀನಿ. ನಾನಾಗ್ಲೇ ಹೇಳಿದಾಗೆ ಬಾಪು ಗಾಂಧಿ ಪಾಪು ಗಾಂಧಿಯಾದ ಕತೆ, ಆ ಪುಸ್ತಕವನ್ನು ಓದಿದಾಗ ನನಗೆ ಈ ಚಿತ್ರ ಮಾಡಬೇಕು ಅಂತ ಅನ್ನಿಸ್ತು. ಆದ್ರೆ ಈ ಚಿತ್ರವನ್ನ ಮಾಡೋದು ಸ್ವಲ್ಪ ಕಷ್ಟವಾಗಿತ್ತು. ಗಾಂಧಿ ಕುರಿತು ಏನೇ ಚಿತ್ರ ಮಾಡಿದಾಗ ಅದು ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಲ್ಲ, ರಾಷ್ಟ್ರಕ್ಕೆ ಸೀಮಿತವಾಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಸೀಮಿತವಾಗುತ್ತೆ. ಆಗ ಅದರ ಗುಣಮಟ್ಟವಾಗ್ಲಿ, ಅದರ ತಾಂತ್ರಿಕ ಕೌಶಲ್ಯ ಆಗ್ಲಿ ದೊಡ್ಡ ಪ್ರಮಾಣದಲ್ಲಿ ಇರ್ಬೇಕಾಗುತ್ತೆ. ಜೊತೆಗೆ ಒಂದು ಉದಾಹರಣೆ ಅಂತಂದ್ರೆ, ಈಗಾಗಲೇ ಗಾಂಧಿ ಅನ್ನೋದನ್ನ ಅಟೆಂಡ್ ಬರೋ ಮಾಡಿ ನಮ್ಮ ಮುಂದೆ ಒಂದು ಉದಾಹರಣೆಯಾಗಿ ಇಟ್ಬಿಟ್ಟಿದ್ದಾರೆ. ಅದನ್ನ ಹೇಗೆ ನಾವು ಸರಿದೂಗಿಸೋದು? ಆನಂತರ ಆಗ್ಲೇ ಹೇಳಿದಾಗೆ ಶ್ಯಾಮ್ ಬೆನ್ಗಲ್ ಅವರು ಮೇಕಿಂಗ್ ಆಫ್ ಮಹಾತ್ಮ ಮಾಡಿದ್ದಾರೆ. ಇವೆರಡು ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಬಂದಂತ ಚಿತ್ರಗಳು. ಮೊದಲನೇ ಚಿತ್ರಕ್ಕೆ ನೆಹರು ಅವರು ನಾನು ಈ ಚಿತ್ರವನ್ನ ಮಾಡ್ತೀನಿ ಅಂತ ಅವರು ಬದುಕಿದ್ದಾಗ 60ರ ದಶಕದಲ್ಲಿ ಯೋಚನೆ ಮಾಡಿದ್ರಂತೆ, ಗಾಂಧಿ ಕುರಿತು ಚಿತ್ರ ಮಾಡ್ತೀನಿ ಅಂತ. ಅದು ಸಾಧ್ಯ ಆಗಿಲ್ಲ. ನೆಹರು ಅವರು 63ನೇ ಇಸ್ವಿಲಿ ಹೊರಟೋಗ್ತಾರೆ. ನಂತರ ಅಟೆಂಡ್ ಬರೋ ಕನಸು ಹಾಗೆ ಉಳಿತು. ಸುಮಾರು 20 ವರ್ಷಗಳು ಈ ಚಿತ್ರ ಮಾಡೋದಕ್ಕೆ ಆತ ತುಂಬಾ ಪ್ರಯತ್ನ ಪಟ್ಟರಂತೆ. ಈ ಪಾತ್ರಧಾರಿ ಯಾರಾಗಬೇಕು, ಬೆನ್ ಕಿಂಗ್ಸ್ಲೆ ಕೊನೆ ಹಂತದಲ್ಲಿ ಆಯ್ಕೆಯಾಗೋದು. ಚಿತ್ರದ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ರಿಂದ ಗಾಂಧಿ ಅಂತಹ ಮಹತ್ವದ ಚಿತ್ರ ಆಯಿತು. ಇವತ್ತಿಗೆ ನಮಗೆ ಭಾರತೀಯ ಪಾತ್ರಧಾರಿಗಳಿದ್ದಾರೆ, ತಂತ್ರಜ್ಞರಿದ್ದಾರೆ. ಇದ್ದು ಆಸ್ಕರ್ನಲ್ಲಿ ಅಷ್ಟು ಪ್ರಶಸ್ತಿಗಳನ್ನ ತಂದುಕೊಟ್ಟಂತಹ ಚಿತ್ರ ಗಾಂಧಿ. ಇವತ್ತು ನಾನು ಹೈಸ್ಕೂಲ್ ನಲ್ಲಿ ಇದ್ದೆ. ಆ ಚಿತ್ರ ನೋಡಿದಾಗ ಪ್ರಾಯಶಃ ನೀವೆಲ್ಲ ನೋಡಿರ್ತೀರಿ. ಅಲ್ಲಿವರೆಗೂ ಗಾಂಧಿಯನ್ನ ನೋಡಿರಲಿಲ್ಲ. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅಥವಾ ನ್ಯೂಸ್ ರೀಲ್ಗಳಲ್ಲಿ ಅವರು ಬುಡು ತೋಡೋಗೋದು ಅಷ್ಟೇ ನೋಡಿದ್ವಿ. ಗಾಂಧಿ ನೋಡಿದಾಗ ನಾನು ದಂಗಾಗ್ಬಿಟ್ಟಿದೆ. ನಾನು ಸಿನಿಮಾಗೆ ಬರ್ತೀನಿ ಅಂತ ಕೂಡ ಅನ್ಕೊಂಡಿರಲಿಲ್ಲ. ಗಾಂಧಿ ಹೀಗಿದ್ರ? ಅದು ಯಾರೋ ಒಬ್ಬ ಬ್ರಿಟಿಷ್ ಸಂಜಾತ, ಆತನ ಮೂಲ ಗುಜರಾತ್ ಅಲ್ಲೇ ಇದೆ, ಅದು ಬೇರೆ ವಿಚಾರ, ಆಮೇಲೆ ತಿಳಿತು ನನಗೆ. ಬೆನ್ ಕಿಂಗ್ಸ್ಲೆ ಅಂತವರು ಗಾಂಧಿಯನ್ನ ಅವತರಿಸಿದಾನೆ. ಅದು ಹೇಗೆ ಸಾಧ್ಯ ಆಯ್ತು? ನಿಜವಾಗಿಯೂ ಗಾಂಧಿ ಹೀಗೆ ಇರಬೇಕು ಅಂತ ಅನ್ಸುವಷ್ಟು ನಮ್ಗೆಲ್ಲ ಒಂದು ಆಶ್ಚರ್ಯವನ್ನ, ಸಂಭ್ರಮವನ್ನ ಉಂಟು ಮಾಡದಂತಹ ಗಾಂಧಿ ಚಿತ್ರ. ಅದಕ್ಕೆ ಸರಿಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಇದರ ನಿರ್ಮಾಣಕ್ಕೆ ಕೈ ಹಾಕಿದಾಗ ಸ್ವಲ್ಪ ಹಿಂದೇಟಾಗ್ತೆ. ಅಂತಹ ಒಂದು ಬಂಡವಾಳ ಹೂಡೋರು ಸಿಗ್ಬೇಕು, ಅಥವಾ ಸರ್ಕಾರಗಳು ನೆರವಿಗೆ ಬರಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರೂ ನಮಗೆ ನೆರವು ಸಿಗುತ್ತಾ ಅಂತ ತುಂಬಾ ಪ್ರಯತ್ನ ಪಟ್ಟೆ, ಸಾಧ್ಯ ಆಗ್ಲಿಲ್ಲ. ಆದ್ರೆ ಗಾಂಧಿ ಮಾಡ್ಲೇಬೇಕು ಅನ್ನೋದು ಹಾಗೆ ಮನಸ್ಸಿನಲ್ಲಿ ಉಳಿತಾ ಇತ್ತು. ಒಂಥರ ಮುಳ್ಳಿ ಸೇರ್ಕೊಂಡಂಗಿರುತ್ತೆ, ಅದು ಚುಚ್ಚುತ್ತಾ ಇರುತ್ತೆ, ಮಾಡ್ಲಿಲ್ಲ ಅಂತ. ಆಗ ಒಂದ್ ದಿವಸ ಯಾವ್ದೋ ಒಂದು ಹಂತದಲ್ಲಿ ನನ್ನ ಮಗ ಹೈಸ್ಕೂಲ್ ಓದ್ತಾ ಇದ್ದ. ಅವನಿಗೆ ನಾನು ಈ ಚಿತ್ರಕಥೆ ಬರೆದಿದ್ದನ್ನ ಕೊಟ್ಟೆ. ಅವನು ಓದ್ದೆ ಹೇಳ್ದ, ಯು ಮಸ್ಟ್ ಡೂ ದಿಸ್ ಫಿಲ್ಮ್ ಅಂತ. ನನಗೆ ಯಾಕಿಂಗ ಈ ಜನರೇಷನ್ಗೆ ಗಾಂಧಿ ಬೇಡ ಅಂತ ನಾವು ಅಂದ್ಕೊಂಡಿರ್ತೀವಲ್ಲ, ನಿಜವಾಗಿಯೂ ಈ ಜನರೇಷನ್ಗೆ ಗಾಂಧಿ ಬೇಕಾಗಿದೆ ಅಂತ ಅನಿಸ್ತು ನನಗೆ. ಹೌದು, ಇಟ್ ಇಸ್ ಮೈ ಮಾರಲ್ ರೆಸ್ಪಾನ್ಸಿಬಿಲಿಟಿ, ನನ್ನ ಜವಾಬ್ದಾರಿ, ಸಾರ್ವಜನಿಕ ಜವಾಬ್ದಾರಿ. ನಾನು ಮುಂದೆ ಚಿತ್ರಗಳನ್ನ ಮಾಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಗಾಂಧಿ ಕುರಿತು ಒಂದು ಸಿನಿಮಾವನ್ನ ಮಾಡಬೇಕು. ಆತನ ಬಾಲ್ಯವನ್ನ ಕುರಿತು ಹೇಳದೆ ಬಿಟ್ಟರು ಅಂತ ವಿಚಾರಗಳನ್ನ ಹೇಳ್ಬೇಕು. ಯಾಕೆಂದ್ರೆ ಗಾಂಧಿ ಚಿತ್ರದಲ್ಲಿ, ಅಟೆಂಡ್ ಬರೋ ಮಾಡಿದಂತ ಚಿತ್ರದಲ್ಲಿ ಬಾಲ್ಯದ ಪ್ರಸ್ತಾಪ ಬರೋದಿಲ್ಲ. ಮೇಕಿಂಗ್ ಆಫ್ ಮಹಾತ್ಮದಲ್ಲಿ ಕೂಡ ಬಾಲ್ಯದ ಪ್ರಸ್ತಾಪ ಬರೋದಿಲ್ಲ. ಬಾಲ್ಯದಿರೋದು ನಾವು ಓದ್ಕೊಂಡಿರುವಂತದ್ದು. ಯಾವಾಗ್ಲೂ ಪಾಠ ಓದಿರುತ್ತೆ, ಯಾವಾಗ್ಲೂ ಸಿಗರೇಟ್ ಸೇದಿದ್ರು ಅಥವಾ ಮಾಂಸ ತಿನ್ನಕ್ ಸಾಧ್ಯ ಆಯ್ತು. ಈ ತರದ ಕೆಲವು ಘಟನೆಗಳನ್ನ ನಮ್ಮ ಪಾಠದಲ್ಲಿ ಓದ್ತಾ ಇದೀವಿ. ದುರಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಪಾಠಗಳು ಕೂಡ ಮಾಯವಾಗಿದ್ದಾವೆ. ಯಾಕೆ ಗಾಂಧಿ ಬಗ್ಗೆ ಇಂಥ ತಾತ್ಸಾರ ಇದೆ? ಹೇಗೇನು ಆ ಚರ್ಚೆಗೆ ನಾನು ಹೋಗೋದಿಲ್ಲ. ಆದ್ರೆ ವಿದೇಶಿಗಳು ಹೋದಾಗ ಗಾಂಧಿ ಅಂತಂದ್ರೆ ದೊಡ್ಡದು ಅಂತಾರೆ. ಐನ್ಸ್ಟೈನ್ ಹೇಳಿರೋ ಮಾತು ನಿಮಗೆ ಗೊತ್ತಿದೆ. ಮುಂದೆ ಇನ್ನೊಂದು ಕೆಲವು ವರ್ಷಗಳು ಕಳೆದ್ರೆ ಒಬ್ಬ ಜೀವಂತ ಮಾಂಸ ಮೂಳೆಗಳನ್ನ ಇದ್ದ ವ್ಯಕ್ತಿ ಈ ಭೂಮಿ ಮೇಲೆ ನಡೆದಾಡಿದ್ನಾ ಅಂತ ನಮಗೆಲ್ಲ ಆಶ್ಚರ್ಯ ಆಗ್ಬೇಕು ಅಂತ. ಆತ ಹುಟ್ಟಿದಂತ ದೇಶ. ಆಮೇಲೆ ನಾನು ಇದ್ರ ಸಂಶೋಧನೆಗೆ ಅಂತ ಗುಜರಾತ್ಗೆ ಹೋದಾಗ ದೊಡ್ಡ ನಿರಾಶೆ ಕಾದಿತ್ತು. ರಾಜ್ಕೋಟಲ್ಲಿ ಆತನ ಮನೆ ಇದೆ. ಅವರು ಆರಂಭದ 4-5 ವರ್ಷ ಮಾತ್ರ ಇದರಲ್ಲಿ ಇರ್ತಾರೆ, ಪೋರ್ಬಂದರಲ್ಲಿ ಹುಟ್ಟಿದ್ದು. ನಂತರ ರಾಜ್ಕೋಟ್ಗೆ ಅವರ ಕುಟುಂಬ ವರ್ಗಾವಣೆ ಆಗುತ್ತೆ. ಆತನಿಗೆ 7ನೇ ವರ್ಷ. ಅವ್ರದ್ದೊಂದು ಮನೆ ಇದೆ, ಅವ್ರು ಬದುಕಿದ್ದ ಮನೆ ಇದೆ. ಇದನ್ನು ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ. ಮೊದಲ ಬಾರಿ ನಾನು ರಾಜ್ಕೋಟ್ಗೆ ಹೋಗಿದ್ದೆ 2016ನೇ ಇಸ್ವಿ ಸಂಶೋಧನೆಗಿಂತ. ಗಾಂಧಿ ಮನೆಯಲ್ಲಿ ಅಂತ ಕೇಳಿದ್ರೆ ಅಲ್ಲಿಯ ಸುಮಾರು ಒಂದು 4-5 ಜನ ಸಾರ್ವಜನಿಕರು ನಮಗೆ ಗೊತ್ತಿಲ್ಲ ಅಂದ್ರು. ನನಗೆ ಯಾವ ಸಂದರ್ಭದಲ್ಲಿ ನಾವಿದೀವಿ? ಗಾಂಧಿ ಬಗ್ಗೆ ನಾವು ಮಾತಾಡ್ತೀವಿ, ಪಾಠ ಮಾಡ್ತೀವಿ, ನೋಟಲ್ ಹಾಕ್ತಿವಿ, ರಜಾ ಕೊಡ್ತೀವಿ, MG ರೋಡ್ ಅಂತ ಹೆಸರಿಡ್ತೀವಿ. ಗಾಂಧಿ ಮನೆ ಅವನು ಹುಟ್ಟದಂತ, ಅವನು ಓದಂತ ಊರಲ್ಲೇ ಜನಕ್ಕೆ ಗೊತ್ತಿಲ್ಲ. ಇದಕ್ಕಿಂತ ದೊಡ್ಡ ದುರಂತ ಇಲ್ಲ ಅಂತ ಅನಿಸ್ತು. ಆದ್ರೆ ಬೇರೆ ದೇಶದವರು ನಮ್ಮ ಚಿತ್ರೋತ್ಸವಕ್ಕೆ ಬಂದಾಗ ನೀನೇನ್ ಮಾಡ್ತೀಯ ಅಂತ ನನ್ನ ಕೇಳಿದ್ರು. ವಾಟ್ ಈಸ್ ಅವರ್ ನೆಕ್ಸ್ಟ್ ಫಿಲ್ಮ್ ಅಂತ ಕೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಗೆ ಈ ತರದೊಂದು ಕನಸಿದೆ, ಗಾಂಧಿ ಕುರಿತು ಚಿತ್ರ ಮಾಡ್ಬೇಕು ಅಂತ ಕನಸಿದೆ ಅಂದ್ರೆ ವಾವ್ ಅಂತ ಇದ್ರು.
ಆ ಉದ್ಗಾರ ನೋಡಿದಾಗ ಹೌದು ಗಾಂಧಿಗೆ ಮಾಡ್ಬೇಕು ಅಂತ. ಅಂದ್ರೆ ವಿದೇಶದಲ್ಲಿ ಗಾಂಧಿಗಿರುವಂತಹ ಮಹತ್ವ, ಅವರು ನೆನೆಸ್ಕೊಳ್ಳೋ ಕ್ರಮ ನಮ್ಮಲ್ಲಿ ಬಹಳ ಯಾಕೆ ಆ ಹಾದಿ ಹಿಡಿದಿದ್ದೀವಿ ಅಂತ ಗೊತ್ತಿಲ್ಲ. ಈ ಮೌಲ್ಯ ಇದೆಯಲ್ಲ, ಗಾಂಧಿಯ ಬಾಲ್ಯದ ಮೌಲ್ಯ. ಗಾಂಧಿ ಸಿನಿಮಾ ಅಂತ ಇದನ್ನ ನೋಡ್ಬೇಡಿ, ಮೋಹನದಾಸನ ಸಿನಿಮಾ. ಬಾಲ್ಯದಲ್ಲಿ ಆತ ಗಾಂಧೀಜಿ ಆಗಿರ್ಲಿಲ್ಲ, ಮಹಾತ್ಮ ಆಗಿರ್ಲಿಲ್ಲ. ತನ್ನ 13-14ನೇ ವಯಸ್ಸಿನವರೆಗೂ ಆತ ಒಬ್ಬ ಸಾಮಾನ್ಯ ಬಾಲಕ. ಈ ಚಿತ್ರದಲ್ಲಿ ಏನೇನು ಅಂಶಗಳಿದೆ ಅಂತಂದ್ರೆ, ಮಕ್ಕಳಿಗೆ ಬಹಳ ಮುಖ್ಯವಾದಂತ ಅಂಶಗಳಿದೆ. ಮಕ್ಕಳು ಎಲ್ಲರೂ ತಪ್ಪು ಮಾಡ್ತಾರೆ, ನಾನು ತಪ್ಪು ಮಾಡಿರ್ತೀನಿ, ನನ್ನ ಬಾಲ್ಯದಲ್ಲಿ ಸಾಕಷ್ಟು ತಪ್ಪುಗಳು ಮಾಡಿರ್ತೀವಿ, ಸುಳ್ಳು ಹೇಳಿರ್ತೀವಿ, ನೀವುಗಳು ಅದೆಲ್ಲ ಮಾಡಿರ್ತೀರಿ. ಸುಳ್ಳು ಸತ್ಯ ತಪ್ಪುಗಳನ್ನು ಮಾಡದೇ ಇರುವಂತಹ ಬಾಲ್ಯ ಯಾವ ಮಗುವುದು ಆಗಿರಲ್ಲ. ಆಗೊಂದು ಬಾಲ್ಯ ಇದ್ರೆ ಅದಿಲ್ಲ ಅಂತ ನನ್ನ ಪ್ರಕಾರ. ನಾವೆಲ್ಲ ತಪ್ಪು ಮಾಡಿರ್ತೀವಿ, ಆದ್ರೆ ತಪ್ಪುಗಳನ್ನ ನಾವು ಹೇಗೆ ತಿದ್ದುಕೋತೀವಿ, ನಾವು ಅದರಿಂದ ಏನ್ ಪಾಠಗಳನ್ನ ಕಲಿತೀವಿ, ಅದು ನಮ್ಮ ಮುಂದಿನ ಬದುಕಿಗೆ ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯಾರು ಯೋಚನೆ ಮಾಡಿರಲ್ಲ. ಆ ತಪ್ಪುಗಳು ನಮ್ಮ ಒಳಗೇನೆ ಹುದುಗೋಗಿರುತ್ತೆ. ಅದೇ ಸಂದರ್ಭದಲ್ಲಿ ಒಂದು ಮಗು ತಪ್ಪು ಮಾಡಿದಾಗ ಪೋಷಕರು ಹೇಗೆ ಆ ಮಗುವನ್ನ ನೋಡ್ಕೊಳ್ಬೇಕು, ಇದು ಒಂದು ಸೈಕಲಾಜಿಕಲ್ ಪ್ರಶ್ನೆ. ಇದು ನಾವೇನ್ ಮಾಡ್ತೀವಿ, ಮಗು ಜಾರ್ ಬಿತ್ತು ಅಂತ ಅನ್ಕೊಳ್ಳಿ, ಬಂದು ಅಮ್ಮ ನಾನು ಜಾರ್ ಬಿದ್ದೆ ಅಂದ್ರೆ ಪಟ್ ಅಂತ ಒಂದು ಪೆಟ್ಟು ಕೊಡ್ತೀವಿ. ಯಾಕೆ ಬಿದ್ದೆ ಅಂತ ಅವ್ನು ಸಂತೈಸಲ್ಲ, ಪೆಟ್ಟು ಕೊಟ್ಟು ಆಮೇಲೆ ಅವ್ರನ್ನ ಸಂತೈಸ್ತೀವಿ. ಇದು ನಮ್ಮ ಪೋಷಕರು ನಡ್ಕೋತಾ ಇರತ್ತೆ ಇವತ್ತಿನ ಕ್ರಮ. ಆದ್ರೆ ಇಲ್ಲಿ ಮೋಹನದಾಸನ ತಂದೆ ಕರಮ್ಚಂದ್ ಗಾಂಧಿಯವರು ಅವನನ್ನ ಹೇಗೆ ಸಂತೈಸಿದ್ರು, ಪುತ್ಲಿಬಾಯಿ ಆಕೆಗೆ ಯಾವ ರೀತಿಯ ಮೌಲ್ಯಗಳನ್ನ ಹೇಳ್ಕೊಟ್ರು, ಆತನಿಗೆ ಪಾಠ ಕಲಿಸಿದಂತ ಶಿಕ್ಷಕರು ಆತನಿಗೆ ಯಾವ ರೀತಿಯ ಅಂಶಗಳನ್ನ ಅವನ ಮನಸ್ಸಿನಲ್ಲಿ ದಾಖಲು ಮಾಡಿದ್ರು, ಅವನ ಸ್ನೇಹಿತರ ಸಹವಾಸದಿಂದ ಅವನು ಕಲ್ತದ್ದೇನು ಬಿಟ್ಟದ್ದೇನು, ಅವನ ಬದುಕು ಅವನಿಗೆ ಏನ್ ಕಲಿಸ್ತು. ಈ 7 ವರ್ಷಗಳಲ್ಲಿ 7ನೇ ವಯಸ್ಸಿಂದ 14 ವರ್ಷದ ಮಧ್ಯೆ ಇದನ್ನ ಘಟನೆಗಳನ್ನ ಆಧರಿಸಿ ಈ ಚಿತ್ರವನ್ನ ಮಾಡಿದೀವಿ. 150 ವರ್ಷಗಳ ಹಿಂದಿನ ಬದುಕನ್ನ ಮತ್ತೆ ಕಟ್ಟುವಂತ ಪ್ರಯತ್ನ ತುಂಬಾ ಶ್ರಮದ್ದಾಗಿತ್ತು. ನನಗೆ ಏನು ತುಂಬಾ ದೊಡ್ಡ ಕನಸಿತ್ತು ಅಂದ್ರೆ, ಇನ್ನ 100-200 ವರ್ಷಗಳಾದ್ಮೇಲೆ ಆ ಪೋರ್ಬಂದರ್ ಅವ್ರು ಹುಟ್ಟಿದ ಮನೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ರಾಜ್ಕೋಟ್ ಮನೆ ಬಿದ್ದೋಗಿರ್ಬೋದು. ಆದ್ರೆ ಇದನ್ನ ನಾವು ಸಿನಿಮಾದಲ್ಲಿ ದಾಖಲಾಗಿಟ್ರೆ ಇನ್ನು 100 ವರ್ಷನೋ 200 ವರ್ಷನೋ ನಾನಿರ್ತೀನೋ ನಾವ್ಯಾರೋ ಇಲ್ಲದೆ ಇರ್ಬೋದು, ಆ ಸಿನಿಮಾ ಉಳ್ಕೊಂಡಿರುತ್ತೆ. ಈ ಮನೆಯಲ್ಲಿ ಗಾಂಧಿ ಬದುಕಿದ್ರು, ಈ ಮನೆಯಲ್ಲಿ ಗಾಂಧಿ ಓಡಾಡಿದ್ರು, ಇಲ್ಲಿ ಪಾಠ ಕಲ್ತರು. ಇದನ್ನ ದಾಖಲಿಸಬೇಕು ಅಂತ ತುಂಬಾ ಶ್ರಮ ಹಾಕಿ ಪೋರ್ಬಂದರಲ್ಲಿ ಚಿತ್ರೀಕರಣ ಮಾಡಿದೀವಿ. ಅವರು ಹುಟ್ಟಿದ ಮನೆಯಲ್ಲಿ ಚಿತ್ರೀಕರಣಗಳು ಮಾಡಿದೀವಿ. ಅದು ಆರ್ಕಿಯಾಲಜಿಕಲ್ ಪರ್ಮಿಷನ್ ತಗೊಳ್ಳೋದೇ ಕಷ್ಟ ಇತ್ತು, ಯಾಕೆಂದ್ರೆ ಅಲ್ಲಿ ಈಗೆಲ್ಲ ಮಣ್ಣು ಉದುರುತ್ತಾ ಇದೆ. ಮನೆಗಳನ್ನ ಪ್ರಾಯಶಃ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಗೋಡೆಯನ್ನು ಮುಟ್ಲಿಕ್ಕೆ ಬಿಡಲ್ಲ, ಸಣ್ಣ ಸಣ್ಣ ಮಣ್ಣು ಉದುರುತ್ತೆ. ನನಗೆ ಅಲ್ಲೇ ಚಿತ್ರೀಕರಣ ಮಾಡ್ಬೇಕು ಅಂತ ಆಸೆ ಇತ್ತು, ಹುಟ್ಟಿದ ಜಾಗದಲ್ಲೇ ಚಿತ್ರೀಕರಣ ಮಾಡ್ಬೇಕು. ಅಲ್ಲಿ ಆರ್ಕಿಯಾಲಜಿಕಲ್ ಸ್ಪೆಷಲ್ ಪರ್ಮಿಷನ್ ತಗೊಂಡು ಅಲ್ಲಿ ಚಿತ್ರೀಕರಣ ಮಾಡಿದ್ವಿ, ಅಲ್ಲಿಯ ಬೀದಿಗಳನ್ನ ದಾಖಲಿಸಿದ್ವಿ. ಆದ್ರೆ ಎಲ್ಲಿ ಕ್ಯಾಮ್ರಾ ಇಟ್ರು ಲೈಟ್ ಕಂಬ ಕಾಣಿಸ್ತಾ ಇತ್ತು, ಮೊಬೈಲ್ ಟವರ್ ಕಾಣಿಸ್ತಾ ಇತ್ತು, ಇವತ್ತಿನ ಬದುಕು ಕಾಣಿಸ್ತಾ ಇತ್ತು. ಇದನ್ನ ಅಳಿಸೋದೇ ದೊಡ್ಡ ಕೆಲಸ ಆಗಿತ್ತು. ಅದನ್ನ ಡಿಜಿಟಲ್ ಕೆಲಸವನ್ನ ನಮ್ಮ ಕೆಂಪರಾಜ್ ಅವರು ತಂಡ ಸಮರ್ಥವಾಗಿ ಮಾಡಿದೆ. ಜೊತೆಗೆ ಅವ್ರು ಓದಿದಂತ ಶಾಲೆ ಇನ್ನೂ ಇದೆ, ಅದು ಎಲ್ಲಿ ರಾಜ್ಕೋಟಲ್ಲಿ, ಅಲ್ಲೇ ಚಿತ್ರೀಕರಣ ಮಾಡ್ಬೇಕು ಅಂತ ಆಸೆ ಇತ್ತು. ಅವ್ರ ಮನೆ ಸಂಗ್ರಹಾಲಯ ಆಗಿದೆ ಅಂತ ಹೇಳಿದೆ ನಾನು, ಅದು ಅಲ್ಲಿ ಚಿತ್ರೀಕರಣ ಮಾಡ್ಬೇಕು. ಹೀಗೆ ಆದಷ್ಟು ಅಲ್ಲಿ ಮತ್ತೆ ಬೆಂಗಳೂರಿನಲ್ಲಿ 2 ಕಡೆ ಮಿಶ್ರಣ ಮಾಡಿ ಸುಮಾರು ಒಂದು 40 ದಿವಸಗಳ ಕಾಲ ಚಿತ್ರೀಕರಣ ಮಾಡಿ ಈ ಚಿತ್ರವನ್ನ ಸಿದ್ಧ ಮಾಡಿ 2 ವರ್ಷ ಆಯ್ತು. 2 ವರ್ಷ 3 ತಿಂಗಳು ಚಿತ್ರೀಕರಣ ಮುಗಿಸಿ ನೀವು ಇವ್ ನೋಡಿದ್ರೆ ನೀವು ಮೀಸೆ ಬಂದಿದೆ ಆಗ್ಲಿ, ಇವನು ದೊಡ್ಡವನಾಗ್ಬಿಟ್ಟಿದ್ದಾನೆ. ಅವ್ರಿಗೆ ಆ ಕಾಸ್ಟ್ಯೂಮ್ ಹಾಕೋಣ ಅಂತ ನಾವೆಲ್ಲ ನೆನ್ನೆ ಪ್ಲಾನ್ ಮಾಡಿದ್ರೆ ಕಾಸ್ಟ್ಯೂಮೇ ಆಗ್ತಾ ಇಲ್ಲ ಅವ್ರಿಗೆ. ಅಂದ್ರೆ ಇನ್ನೊಂದು ವರ್ಷ ಕಾದಿದ್ರೆ ನನಗನ್ನಿಸ್ತು ಈ ಸಂದರ್ಭದಲ್ಲಿ ಚಿತ್ರವನ್ನ ಬಿಡುಗಡೆ ಮಾಡೋದು ಎಷ್ಟು ಸೂಕ್ತ. ಕೊರೋನಾ ಅಂತ ಹೇಳ್ತಾರೆ, 3 ದಿವಸದಿಂದ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ, ಮೊದಲ ಲಸಿಕೆ ಆಗಿರುವಂತವ್ರು ಮಾತ್ರ ಚಿತ್ರಮಂದಿರಕ್ಕೆ ಪ್ರವೇಶ ಮಾಡ್ಬೇಕು ಅಂತ. ಅಂದ್ರೆ ಮಕ್ಳು ಯಾರು ಬರೋಂಗಿಲ್ಲ ಚಿತ್ರಮಂದಿರಕ್ಕೆ. ಮಕ್ಕಳಿಗೆ ಅಲ್ಲದೆ ಯಾರಿಗೆ ಚಿತ್ರ ಮಾಡ್ಬೇಕು, ನಾವು ಮಕ್ಕಳಿಗೆ ತೋರಿಸ್ಬೇಕು. ಅದ್ರ ತೋರ್ಸೋದಕ್ಕೆ ಆಸೆ ಇದೆ. ಇದೇ ತಿಂಗಳಲ್ಲಿ ನಾನು ಈಗ ಅದನ್ನ ಇಲ್ಲಿ ಘೋಷಿಸೋದಕ್ಕೆ ಹೋಗಲ್ಲ. ಚಿತ್ರಮಂದಿರದ ಪ್ರದರ್ಶನಗಳ ಮುಗಿದ ನಂತರ ಈ ಚಿತ್ರವನ್ನ ಮಕ್ಕಳಿಗೆ ತೋರಿಸುವಂತ ವಿಶೇಷವಾದ ಒಂದು ಮಾರ್ಗವನ್ನ ಕೂಡ ನಾವು ಹುಡುಕೊಂಡಿದೀವಿ. ಅದು ಪ್ರಾಯಶಃ ಈ ತಿಂಗಳಲ್ಲೇ ಆಗುತ್ತೆ. ಎಲ್ಲ ಮಕ್ಕಳು ನೋಡ್ಬೇಕು. ತಂತ್ರು ನಾನು ಡಬ್ ಮಾಡಿಸ್ತೀನಿ, ಪರವಾಗಿಲ್ಲ ನಿಮಗೆ ಕಷ್ಟ ಆಗುತ್ತೆ, ಇಲ್ಲ ನಾನು ಕನ್ನಡ ಕಲೀಲೇಬೇಕು, ನಾನೇ ಡಬ್ ಮಾಡ್ತೀನಿ ಅಂತ 3 ಭಾಷೆ ಮಾಡಿದಾಗ ಶ್ರುತಿ ಅವರು ಆ ತರದ ಕಲಾವಿದರು ತಂತ್ರಜ್ಞಾನ ಹುಡುಕಿ 3 ಭಾಷೆಯಲ್ಲಿ ಸಮರ್ಥವಾಗಿ ಮಾಡೋರ್ನ ಹುಡುಕಿ ಚಿತ್ರೀಕರಣ ಮಾಡಿ 2 ವರ್ಷ 3 ತಿಂಗಳಾದ್ಮೇಲೆ ಮೊದಲ ಪ್ರದರ್ಶನ 2 ವರ್ಷದ ಹಿಂದೆ 2019ನೇ ಇಸ್ವಿ ಅಕ್ಟೋಬರ್ 2ನೇ ತಾರೀಕು ಇನ್ಫೋಸಿಸ್ ಫೌಂಡೇಶನ್ ಅಲ್ಲಿ ಆಯ್ತು. ನೀವು ನಂಬ್ತಿರೋ ಬಿಡ್ತಿರೋ 3,000 ಜನ ಮಕ್ಕಳು ಒಂದು ಪ್ರದರ್ಶನವನ್ನ ವೀಕ್ಷಿಸಿದ್ರು. ಇನ್ಫೋಸಿಸ್ ಫೌಂಡೇಶನ್ ಅವರು ನಮಗೆ ವಿಶೇಷವಾದ ಸೌಲಭ್ಯವನ್ನ ಒದಗಿಸಿ ಅಲ್ಲಿಯ ಸುತ್ತಮುತ್ತಲ ನಾವೇನು ಏನಂತಾರೆ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲ ಸರ್ಕಾರಿ ಶಾಲೆಯ ಮಕ್ಕಳುಗಳನ್ನ ಸುಮಾರು 25 ಬಸ್ಗಳಲ್ಲಿ ಕರ್ಕೊಂಡ್ಬಂದು ಈ ಸಿನಿಮಾನ ಪ್ರದರ್ಶನ ಮಾಡಿದ್ರು. 25,000 ಒಂದೇ ಪ್ರದರ್ಶನ, ಅಷ್ಟು ದೊಡ್ಡ ಆಡಿಟೋರಿಯಂ ಅದು. ಅವತ್ತು ನಾನಿದ್ವಿ, ಸುಲ್ಟಿಯವರಿದ್ವಿ, ಮೈ ರೋಮಾಂಚನ ಆಗುವತ್ತು ನಮ್ಗೆ. ಅದು ನೋಡಿ ಆ ಮಕ್ಕಳ ಪ್ರತಿಕ್ರಿಯೆ ನೋಡಿ, ಇಷ್ಟು ದಿವಸ ಈ ಕಥೆ ಹೇಳಕ್ಕಾಗಿಲ್ಲ, ಕಥೆ ಹೇಳಿದ್ವಿ, ಸಾರ್ಥಕವಾಯ್ತು ನಮ್ಮ ಬದುಕು ಅಂತ. ಆ ಮಕ್ಕಳು ಇದು ಪ್ರತಿಕ್ರಿಯೆ ಆಗಿತ್ತು. ಆಮೇಲೆ ಸುತ್ತೂರು ಮಠದಲ್ಲಿ ಇನ್ನೊಂದು ಪ್ರದರ್ಶನ ಮಾಡಿದ್ವಿ ಅದೇ ತಿಂಗಳು. 5,000 ಮಕ್ಕಳು ಒಂದೇ ಪ್ರದರ್ಶನ ನೋಡಿದ್ರು. ಅಲ್ಲೂ ಕೂಡ ಅಲ್ಲೆಲ್ಲ ಈ ತರದ ಮಕ್ಕಳಿಗೆ ಈಗಾಗಲೇ ಸುಮಾರು 8,000 ಮಕ್ಕಳು 2 ಪ್ರದರ್ಶನದಲ್ಲಿ ನೋಡಿದ್ದಾರೆ. ಭಾರತದಾದ್ಯಂತ ಈ ಪ್ರದರ್ಶನವನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರದ ನೆರವಿಗೆ ಸಾಕಷ್ಟು ಬಾರಿ ಪತ್ರ ವ್ಯವಹಾರ ಮಾಡಿದ್ದೆ ನಾನು ಕೇಂದ್ರ ಸರ್ಕಾರದ ಜೊತೆ ಈ ಚಿತ್ರವನ್ನ ಎಲ್ರಿಗೂ ತೋರಿಸೋ ಪ್ರಯತ್ನ ಮಾಡಿ.
ಇದು ಹಣಕ್ಕೋಸ್ಕರ ಮಾಡಿದ್ದಲ್ಲ. ನಮ್ಮ ಮೌಲ್ಯಗಳು, ನಮ್ಮ ಆದರ್ಶಗಳನ್ನ 4 ಜನಕ್ಕೆ ನಾವು ಹೇಳ್ಬೇಕು, ನಮ್ಮ ಬದುಕನ್ನ ನಾವು ಹೇಳ್ಬೇಕು ಅನ್ನೋದನ್ನ ಉದ್ದೇಶ ಮಾಡಿದೀನಿ. ಇದು ಮೋಹನದಾಸನ ಅಷ್ಟೇ ಕತೆ, ಗಾಂಧಿ ಕಥೆ ಅಲ್ಲ, ಮೋಹನದಾಸನ ಕತೆ. ನೀವು ನೋಡಿದ್ಮೇಲೆ ನಿಮ್ಮ ಮಕ್ಕಳಿಗೆ ಖಂಡಿತ ಈ ಸಿನಿಮಾ ತೋರಿಸ್ತೀರಿ, ಅದ್ರ ಆ ನಂಬಿಕೆ ನನಗಿದೆ. ಯಾವುದೇ ವಯಸ್ಕರು ನೋಡಿದ ತಕ್ಷಣ ನನ್ನ ಮಗುಗೆ ನಾನು ಪಾಠ ಹೇಳಕ್ಕಾಗಲ್ಲ, ಈ ಆದರ್ಶಗಳನ್ನ ತೋರಿಸೋದ್ರ ಮೂಲಕ ಗಾಂಧಿಯ ಬದುಕನ್ನ ಹೇಳ್ತೀವಿ, ಅವನ ಬಾಲ್ಯವನ್ನ ಹೇಳ್ತೀವಿ, ನಮ್ಮೆಲ್ಲರ ಬದುಕನ್ನ ನಾವು ಕನ್ನಡಿ ನೋಡ್ದಾಗ ನೋಡ್ಕೋತೀವಿ ಸಿನಿಮಾದಲ್ಲಿ ಅನ್ನೋದು ವಿಶೇಷವಾದ ನಂಬಿಕೆ. ಶ್ರಮ ಹಾಕಿ ಈ ಸಿನಿಮಾ ಮಾಡೋದಕ್ಕೆ ನನ್ನ ಜೊತೆ ಒಂದು ನಿರ್ಮಾಣ ತಂಡ ಹುಟ್ಟುಕೋತು. ನಾವು ಈ ಹಿಂದೆ ನಾನು 20 ವರ್ಷಗಳಿಂದ ಸಹಕಾರಿ ತತ್ವದಲ್ಲಿ ಸಿನಿಮಾ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಯಾರೊಬ್ಬ ನಿರ್ಮಾಪಕರು ಸಹಾಯ ಮಾಡದೇ ಇದ್ದಾಗ ವಸಂತ್ ಕುಮಾರ್ ಪಾಟೀಲ್ ಅವ್ರ ಜೊತೆ ಒಂದು 5 ಸಿನಿಮಾ ಮಾಡಕ್ ಸಾಧ್ಯ ಆಯ್ತು. ಜೈಮಾನ್ ಅವರು ಒಂದು ಸಿನಿಮಾಗೆ ನೆರವು ಕೊಟ್ಟರು. ಆನಂತರ ನನ್ನ 12 ಸಿನಿಮಾಗಳಲ್ಲಿ 6 ಸಿನಿಮಾಗಳು ಒಟ್ಟು ಅಲ್ಲ 7 ಸಿನಿಮಾಗಳು ನಾವು ಸಹಕಾರಿ ತತ್ವದಲ್ಲಿ ಮಾಡಿದೀವಿ. ಮುನ್ನುಡಿಯಿಂದ 2000ದಿಂದ ಈ 2021 ವರ್ಷ ಪೂರೈಸಿತು ನಮ್ಮ ಸಹಕಾರಿ ತತ್ವದ್ದು. ನನಗೆ ನೆರವು ಕೊಟ್ಟಂತ ಹಲವಾರು ಮಿತ್ರರಿದ್ದಾರೆ. ಮುಖ್ಯವಾಗಿ ಕೆಂಪರಾಜ್ ಅವರು ಸಂಕಲನ ಮಾಡಿದ್ದಾರೆ ಮತ್ತು ಸಹಕಾರಿ ತತ್ವದಲ್ಲಿ ನೆನ್ಕೊಟ್ಟಿದ್ದಾರೆ. ಕೆಂಪರಾಜು, ಪ್ರಹ್ಲಾದ್, ವಿಜಯ್ ಭಾಸ್ಕರ್, ಇನ್ಯಾರಿದ್ದಾರೆ ಸ್ನೇಹಿತರು, ನೀವು ಬನ್ನಿ. ಇನ್ನು ಕೆಲವು ಮಿತ್ರರು ಬರ್ಬೇಕಾಗಿತ್ತು, ಬನ್ನಿ. ವಿಜಯ್ ಭಾಸ್ಕರ್ ಬನ್ನಿ. ಶ್ರೀನಿವಾಸ್ ನಳಿಗೆಯವರು ಕೂಡ ಇದಕ್ಕೆ ಸಹಕಾರ ಕೊಟ್ಟರು, ಬನ್ನಿ ಸರ್. ಆಮೇಲೆ ನನ್ನ ತಂತ್ರಜ್ಞರ ತಂಡ ದೊಡ್ಡದಿದೆ. ಮೂರ್ತಿ ಇದ್ದಾರೆ, ಮೂರ್ತಿ ಬನ್ನಿ. ಅವ್ರು ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು, ಇದಕ್ಕೆ ಆರ್ಥಿಕವಾದ ನೆರವನ್ನು ಕೊಟ್ಟರು. ಜೊತೆಗೆ ನೋಡಿ ಶಶಿಕುಮಾರ್ನ ಬಿಟ್ಟಿದ್ದಾರೆ. ಶಶಿ, ನಾನಲ್ಲಪ್ಪ ಮರ್ತಿದ್ದು ಇವ್ ಮೋಹನದಾಸ, ಅವನ್ನ ಆಮೇಲೆ ವಿಚಾರಿಸ್ತಾರೆ. ಶಶಿಕುಮಾರ್ ಅವರೊಂದು ಪಾತ್ರವನ್ನ ಮಾಡಿದ್ದಾರೆ. ಸೇಠ್ಜಿ ಬನ್ನಿ, ಶಶಿ ಬನ್ನಿ. ಶಶಿ ಮಾಡಿದ್ದಾರೆ. ನನ್ನ ಶ್ರೀಮತಿ ಅನುಪಮ ಮೊದಲ ಶಿಲ್ಪಿ ನನ್ನ ಜೊತೆ ಇದ್ದಾರೆ. ವಸ್ತ್ರ ವಿನ್ಯಾಸ ಆಗ್ಬೋದು, ನಿರ್ಮಾಣದಲ್ಲಿ ನನ್ನ ಸಹಕಾರ ಕೊಟ್ಟಿದ್ದಾರೆ, ಅವರಿದ್ದಾರೆ. ಇನ್ನ ಹೆಚ್ಚಿನ ಅಂಶ ಕಲಾವಿದ್ರನ್ನ ಯಾರಾದ್ರೂ ಬಿಟ್ಟಿದ್ರೆ ಕಾಣಿಸ್ತಾ ಇಲ್ಲ ನನಗೆ, ಎಲ್ಲ ಬಂದಿದ್ದಾರೆ. ಸೊ ಇದು ನಾನು ಪಾಠ ಮಾಡಿದೆ ಅಂತ ಅನ್ಕೊಂಬಿಡಿ, ಬೋಧನೆ ಮಾಡಿದೆ ಅಂತ ಅನ್ಕೊಂಬಿಡಿ, ನನ್ನ ಮನಸ್ಸಿನ ಮಾತುಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ನಿಮ್ಮ ನೆರವಿಲ್ದ ಇದು ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವಿಷಾದದಿಂದ ಒಂದು ವಿಚಾರ ಹೇಳ್ತೇನೆ. ಇವತ್ತು ಬೆಳಗಿನ ಪತ್ರಿಕೆಗಳಲ್ಲಿ, ಎಲ್ಲ ಪತ್ರಿಕೆಗಳಲ್ಲಿ ಮುಖಪುಟದ ಒಂದು ಸುದ್ದಿ ಇದೆ, ಕನ್ನಡ ಚಿತ್ರನ ಗರಿಗೆದರಿದೆ ಅಂದ್ಬಿಟ್ಟು ಯಾವುದೋ ನಿರ್ಮಾಪಕ ಇಬ್ಬರು ನಿರ್ಮಾಪಕರ ಪೈಪೋಟಿ ಬಗ್ಗೆ ಮುಖಪುಟದ ಸುದ್ದಿ ಆಗುತ್ತೆ. ಮೋಹನ್ ದಾಸ್ ಬರುತ್ತೆ ಅನ್ನೋ ಒಂದು ಸಾಲು ಕೂಡ ಇಲ್ಲ. ಯಾಕೆ ಈ ರೀತಿ ಅವಗಣನೆ? ನಿಮ್ಮ ಬೆಂಬಲ ಇಲ್ಲದೆ ನಾವು ಜನಕ್ಕೆ ತಲುಪೋದು ಹೇಗೆ? ಹಾಗಾಗಿ ನನ್ನ ಜವಾಬ್ದಾರಿ ಜೊತೆಗೆ ನಿಮ್ಮ ನೆರವನ್ನ ನಾನು ಕೊಡ್ತೀನಿ. ದಯವಿಟ್ಟು ನಿಮ್ಮ ಪತ್ರಿಕೆಗಳಾಗ್ಬೋದು, ನಿಮ್ಮ ಮಾಧ್ಯಮಗಳ ಮೂಲಕ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಪ್ರಯತ್ನ ಪಡಿ. ಸದ್ಯಕ್ಕೆ ನಾವು ಬೆಂಗಳೂರು, ಮೈಸೂರು, ಮಂಗಳೂರು, ಉತ್ತರ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಚಿತ್ರವನ್ನ ಮೊದಲು ಬಿಡುಗಡೆ ಮಾಡ್ತಾ ಇದ್ದೀವಿ. ಮಾರ್ಸ್ ಸುರೇಶ್ ಅವರು ಇದರ ವಿತರಣೆಯನ್ನ ವಹಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಇನ್ನು ಮಹಾರಾಷ್ಟ್ರ ಅಲ್ಲೆಲ್ಲ ಚಿತ್ರಮಂದಿರಗಳು ಇದಾಗಿಲ್ಲ. ಅಕ್ಟೋಬರ್ 22ರಿಂದ ಓಪನ್ ಆಗುತ್ತೆ ಅಂತ ನಿನ್ನೆ ಪತ್ರಿಕೆಗಳಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ಅದಾದ ನಂತರ ಹಿಂದಿ ಭಾಷೆಯನ್ನು ಕೂಡ ಬಿಡುಗಡೆ ಮಾಡಬೇಕು ಅನ್ನೋ ಆಶಯ ಇದೆ. ಇಷ್ಟು ನನ್ನ ಮಾತುಗಳು. ಇದೆಲ್ಲ ನೋಡಿ, ಯಾವಾಗ್ಲೂ ಹಾಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನ ಅವಗಣನೆ ಮಾಡೋದು ಇದ್ದೇ ಇರುತ್ತೆ. ನಾನು ಅದೇ ಕೆಲಸ ಮಾಡಿದ್ದೀನಿ. ಮುರಳಿ ಜೊತೆ ಜೀವನ್ ಇದ್ದಾರೆ, ವಿನಾಯಕ್ ಇದ್ದಾರೆ. ಇವ್ರುಗಳು ಅವತ್ತಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದು ಕೊನೆ ಕೆಲಸ, ಹೆಣವರ ಕೆಲಸ ಅಂತ ಇರ್ತೀನಿ ಯಾವಾಗ್ಲೂ. ಮೊದಲಿಂದ ಕೊನೆವರೆಗೂ ಇರ್ತಾರೆ. ಅವ್ರಿಗೆ ಸಿಗಬೇಕಂತ ಮನ್ನಣೆ ಎಷ್ಟೋ ಸರಿ ಸಿಗಲ್ಲ. ಆ 3 ಜನ ಇಲ್ಲೇ ಇದ್ದಾರೆ. ಅವ್ರು ನಿಜವಾದ ಬೆನ್ನೆಲುಬು ನನಗೆ. ಅವ್ರಗಳಿಗೂ ನಾವೆಲ್ಲರೂ ಒಂದು ಚಪ್ಪಾಳೆ ಮತ್ತೆ ಇದು ಅವ್ರ ಬ್ಯಾಕ್ ಹೋಗ್ಬಿಡಿ ಬೆನ್ನೆಲುಬು. ಇದಿಷ್ಟು. ನಿಮ್ದೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಯಾರಾದ್ರೂ ಮಾತಾಡೋ ಆಶಯ ವ್ಯಕ್ತಪಡಿಸಿದ್ರೆ ಮಾತಾಡಬಹುದು. ಶ್ರುತಿ ಅವರು ದತ್ತಣ್ಣ ಮಾತಾಡಲ್ಲ ಅಂತ ನನಗೆ, ನಾನು ಕರೆದೆ ಇವತ್ತು ಬನ್ನಿ ಇದ್ದಾಗ, ನೋಡಪ್ಪ ಅಲ್ಲ ನಾನು ಮಾತಾಡಲ್ಲ, ಬರೀ ಹಾಡೇ ಹೇಳ್ತೀನಿ ಇದ್ರು. ಹಾಡಾಡಲ್ಲ, ಮಾತನ್ನ ಶ್ರುತಿ ಅವ್ರು 4 ಮಾತಾಡ್ಬೋದು. ಹಿರಿಯ ನೀವಾಗಿ ಕುಮಾರು ಮತ್ತೆ ದತ್ತಣ್ಣ 3 ಜನ ಹೋಗಿ ಆ ಪ್ರೊಡಕ್ಷನ್ ಹೌಸ್ ಯಾವುದು ಅಂತ ಹೇಳ, ಬಹಳ ದೊಡ್ಡ ಪ್ರೊಡಕ್ಷನ್ ಹೌಸ್ ಹಿಂದಿಯವ್ರು ಇಲ್ಲಿ ಇಟ್ಟಿದ್ರು. ಸರ್ ಮುನ್ನುಡಿ ಅಂತ ಒಂದು ಚಿತ್ರ ಮಾಡಿದ್ವಿ, ನನ್ನ ಮೊದಲನೇ ಸಿನಿಮಾ, ದಯವಿಟ್ಟು ನಿಮ್ಮ ವಿತರಣಾ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ವಿ ಅಂತ. ಇವರು ನನ್ನ ಜೊತೆ ಎಲ್ಲ ಸಿನಿಮಾದಲ್ಲಿ ಇದ್ರೆ ಅಂತ. ಇದ್ರಲ್ಲಿ ಆರ್ಟಿಸ್ಟ್ ಯಾರು ಅಂತ ಕೇಳಿದ್ರು. ಜೊತೆ ದತ್ತಣ್ಣ ಇದ್ರು. ಇವ್ರು ಮಾಡಿದ್ದಾರೆ, ಅವರು ಮಾಡಲ್ಲ. ನನ್ ಕಾಲ ಆರ್ಟಿಸ್ಟ್ ಯಾರು ಅಂತ ಕೇಳಿದ್ರು. ಫ್ರೆಂಡ್ ಪರಿಚಯ ಇದ್ರು, ಇವ್ರು ಆರ್ಟಿಸ್ಟ್ ಅಂತ ಮಾಡಿದಾರೆ ಅಂತ ತೋರ್ಸಿದ್ರು. ಆರ್ಟಿಸ್ಟ್ ಹೇಳಿ ಅಂತ ಅಂದ್ರೆ ಇವ್ರು ಆರ್ಟಿಸ್ಟ್ ಅಲ್ವಾ ಅಂತ. ಅಂದ್ರೆ ಅವನ ದೃಷ್ಟಿಯಲ್ಲಿ ಆರ್ಟಿಸ್ಟ್ ಅಂದ್ರೆ ದೊಡ್ಡ ಹೀರೋಗಳು ಅನ್ನೋ ತರ. ಆದ್ರೆ ಅದೇ ವರ್ಷ ಆ ಚಿತ್ರಕ್ಕೆ 2 ರಾಷ್ಟ್ರ ಪ್ರಶಸ್ತಿ ಬಂದಾಗ 1 ರಾಷ್ಟ್ರ ಪ್ರಶಸ್ತಿ ದತ್ತಣ್ಣದಾಗಿತ್ತು. ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಒಬ್ಬ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಕೊಟ್ಟಿದ್ದು ದತ್ತಣ್ಣನಿಗೆ. ಅಲ್ಲಿವರೆಗೂ ನಾಯಕ ನಟರಿಗೆ ಅಷ್ಟೇ ಸೀಮಿತವಾಗಿದ್ದಂತಹ ಪ್ರಶಸ್ತಿ ಅವರು 70 ಆಗಿತ್ತಣ್ಣ, ಈಗ 80 ಅವಾಗ ಅಲ್ಲ ದಾಟಿದ್ರು. ಅಷ್ಟ ಅದ್ರಲ್ಲಿ ಅವ್ರು ನಾಯಕ ನಟ ಪ್ರಶಸ್ತಿ ತಗೊಂಡು ಒಂದು ಮೈಲಿಗಲ್ಲು ಕನ್ನಡದ ಚಿತ್ರ ಪ್ರಶಸ್ತಿಗಳಲ್ಲಿ ಅವ್ರನ್ನ
ಐನಾಸು ಅಂತ ನಮ್ಮ ಶಶಿ ಕರೀತಾ ಇದ್ದಾರೆ, ಇಂಟರ್ನ್ಯಾಷನಲ್, ನ್ಯಾಷನಲ್ ಮತ್ತು ಸ್ಟೇಟ್ ಅಂತ. ಐನಾಸು ದತ್ತಣ್ಣ ಅಂತ. ನಮ್ಮ ಭಾರತ್ ಸ್ಟೋರ್ಸ್ಗೆ ಫಿಜಿ ಫೆಸ್ಟಿವಲ್ ಬೆಸ್ಟ್ ಆಕ್ಟರ್ ಬಂತು ಅವ್ರಿಗೆ, ಆಮೇಲೆ ಮೌನಿ ಚಿತ್ರಕ್ಕೆ ಬಂತು, ಭಾರತ್ ಸ್ಟೋರ್ಸ್ಗೆ ಮತ್ತೆ ರಾಷ್ಟ್ರ ಬಂತು. ಹಂಗೆ ಅವರು ನಮ್ಮ ಅಸೆಟ್, ನನ್ನ ಎಲ್ಲ ಚಿತ್ರಗಳ ಬೆನ್ನೆಲುಬು ಅವರು. ಅವ್ರು ಕೇಳ್ತಾರೆ, ಅವ್ರು ಇಲ್ಲದೆ ಇದ್ರೆ ನಾನು ಸಿನಿಮಾ ಮಾಡಕ್ ಆಗಲ್ಲ ಅಂತ. ಅವ್ರು ಬಿಟ್ಟು ಯಾವಾಗ ಮಾಡ್ತೀರಾ ಅಂತ ಬಿಟ್ಟು ಮಾಡಕ್ ಸಾಧ್ಯ ಇಲ್ಲ. ಇಸ್ ಪಾರ್ಟ್ ಅಂಡ್ ಪಾರ್ಸಲ್ ದತ್ತಣ್ಣ ವಿಶೇಷ. ಇದಿಷ್ಟು. ಆಮೇಲೆ ನನಗೆ ಅಕ್ಟೋಬರ್ ಒಂದು ಕನಸಿತ್ತು, ನನ್ನ ಸುರೇಶ್ ಅವ್ರಿಗೂ ಹೇಳಿದೀನಿ, ಅಕ್ಟೋಬರ್ 2ನೇ ತಾರೀಕು ಕರ್ನಾಟಕದಾದ್ಯಂತ 100 ಚಿತ್ರಮಂದಿರಗಳಲ್ಲಿ ಸಿನಿಮಾ ಪ್ರದರ್ಶನ ಆಗ್ಬೇಕ್ರಿ, ಜನ ಬರ್ತಾರೋ ಇಲ್ವೋ ಅಂತ. ಆ ಕನಸನ್ನು ಅವ್ರ ಜೊತೆ ಹಂಚ್ಕೊಂಡಿದ್ದೀನಿ, ಪ್ರಯತ್ನ ಪಡ್ತೀನಿ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತೀನಿ ಗೊತ್ತಿಲ್ಲ. ಆಗದೆ ಇದ್ರೆ ಬೇಸರ ಮಾಡಬೇಡಿ, ನನ್ ಬೈಬೇಡಿ. ನಾವಂತೂ ಆದಷ್ಟು ಪ್ರಯತ್ನ ಪಡ್ತೀವಿ. ಕರ್ನಾಟಕದಂತೆ 100 ಚಿತ್ರಮಂದಿರಗಳಲ್ಲಿ ಅಕ್ಟೋಬರ್ 2ಕ್ಕೆ ಒಂದು ಶೋ ಆದ್ರೂ ಈ ಗಾಂಧಿ ಓಡ್ಬೇಕು, ಹೋಗ್ತಾ ಇರೋದು ಅನ್ನೋ ಆಸೆ ಇದೆ. ಅದಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ಇನ್ನೇನಾದ್ರೂ ನಿಮ್ ಕಡೆಯಿಂದ ಪ್ರಶ್ನೆಗಳು? ಸುಬ್ರಹ್ಮಣ್ಯ, ನಿಮ್ಮನ್ ಬಿಟ್ಟು ಅವ್ರು ಸ್ವಲ್ಪ ಕೇಳ್ಕೋ ಪ್ರಶ್ನೆ ಕೇಳಿ. ಹೋಗಿದೆ, ಬೇರೆ ಬೇರೆ ಸಮಸ್ಯೆ ಆಗಿದ್ದು ಕೋವಿಡ್ ಅನ್ನೋದನ್ನ ದೂರ್ಲೇಬೇಕಾಗಿದೆ. ಬೇರೆ ಯಾವ್ದಾರ ಸಮಾರಂಭ ಬಂದಾಗ ಟ್ರಾಫಿಕ್ ಆಗಿತ್ತು ಅಂದ್ರೆ ಎಲ್ಲ ನಂಬ್ತಾರೆ, ಈ ಕೋವಿಡ್ ಅಂದ್ರೆ ಎಲ್ಲ ನಂಬ್ಕೋತಾರೆ ಸರ್ ಸಕಾರಣ ಅಂತ. ಕೋವಿಡ್ ಅನ್ನೋದು ನಮಗೆ ದೊಡ್ಡ, ನನಗಷ್ಟೇ ಅಲ್ಲ ಭಾರತೀಯ ಚಿತ್ರರಂಗಕ್ಕೂ ಕೂಡ ತೊಡಕನ್ನ ಉಂಟು ಮಾಡ್ತು. ಕಾನ್ ಫಿಲ್ಮ್ ಫೆಸ್ಟಿವಲ್ ಇಂದ, ಬರ್ಲಿನ್ನಿಂದ, ಬೂಸಾನಿಂದ ಎಲ್ಲ ಚಿತ್ರೋತ್ಸವಗಳಿಗೆ ಪ್ರಯತ್ನ ಪಟ್ಟಿದ್ವಿ. ಆದ್ರೆ ಎಲ್ಲಾ ಫೆಸ್ಟಿವಲ್ಗಳು ಹೆಚ್ಚು ಮುಂದೂಡಲ್ಪಟ್ಟು, ಕಾನ್ ಅಂತ ಫೆಸ್ಟಿವಲ್ಗಳು, ಬೂಸಾನ್ ಅಂತ ಕೆಲವು ಫೆಸ್ಟಿವಲ್ಗಳು ಆನ್ಲೈನ್ ಫೆಸ್ಟಿವಲ್ ಆಗೇ ಉಳಿದ್ವು. ಹಾಗಾಗಿ ಕೆಲವು ಚಿತ್ರೋತ್ಸವಗಳಲ್ಲಿ ಇದು ಪ್ರದರ್ಶನ ಆಯ್ತು. ನಾನು ನಿರೀಕ್ಷೆ ಮಾಡಿದಂತ ಹಂತಕ್ಕೆ ಚಿತ್ರೋತ್ಸವಗಳಲ್ಲಿ ಇದಾಗ್ಲಿಲ್ಲ ಅಂತ ಹೇಳಿ ಶಾಂತಿಯಿಂದ ಹೇಳ್ಬೇಕಂತ. ಎಲ್ಲೂ ಬೇಡ, ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಇದು ಸ್ಥಾನವನ್ನ ಪಡ್ಕೊಳ್ಳಿಲ್ಲ, ಅದು ನಿಮಗೆ ಗೊತ್ತಿದೆ. ಬಿಡಿ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಚರ್ಚೆ ಅಲ್ಲ, ಇದು ಪ್ರಶ್ನೆನೂ ಅಲ್ಲ. ನನಗೆ ಸಿಕ್ಕಿದ ಮಾಹಿತಿ ಏನು ಅಂತಂದ್ರೆ, ಗಾಂಧೀಜಿಯ ಬಾಲ್ಯದಲ್ಲಿ ಅವ್ರು ಏನೇನು ಬೇಡದಿರೋ ಕೆಲಸಗಳೆಲ್ಲ ಮಾಡಿದ್ದಾರೆ. ಈ ಸಿನಿಮಾನ ಇಂಟರ್ನ್ಯಾಷನಲ್ ಆಡಿಯನ್ಸ್ಗೆ ತೋರಿಸಿದ್ರೆ ಗಾಂಧೀಜಿಯ ಇಮೇಜ್ ಆಗಿಗೆ ಧಕ್ಕೆ ಬರುತ್ತೆ ಅಂತ ಅನ್ನೋ ಕಾರಣಕ್ಕೆ ಇದನ್ನು ತಗೊಂಡಿಲ್ಲ ಅಂತ ಗೆಳೆಯರು ಹೇಳ್ತಾ ಇದ್ರು. ಆದ್ರೆ ನಿಮಗೆ ಗೊತ್ತಿರ್ಲಿ, ಅವರ ಮೈ ಎಕ್ಸ್ಪೆರಿಮೆಂಟ್ಸ್ ಅಂತ ಟ್ರೂತ್ ಅನ್ನೋದು ಅವರ ಆಟೋಬಯೋಗ್ರಫಿ. ಅದು 150 ಭಾಷೆಗಳಲ್ಲಿ ತರ್ಜುಮೆಯಾಗಿದೆ, ಇವತ್ತಿಗೂ ಆಗ್ತಾ ಇದೆ, ಲಕ್ಷಾಂತರ ಪ್ರತಿಗಳು. ಅದ್ರಲ್ಲಿ ಬರೆದಿರೋ ವಿಷಯನೇ ನಾನು ಆಧರಿಸಿ ಮಾಡಿರೋದು. ಗಾಂಧಿ ಬದುಕನ್ನ ನಾನು ಕಲ್ಪನೆ ಮಾಡ್ಕೊಂಡು ಸಾಧ್ಯ ಇಲ್ಲ. ಅವರು ತಮ್ಮ ಬಾಲ್ಯದ ಬರೀ 30 ಪುಟದಲ್ಲಿ ಹೇಳಿರೋದು. ನನ್ಗೆ ಅದನ್ನ ದುರದೃಷ್ಟ ಅಂತಾನೆ ಅನ್ಸುತ್ತೆ. ಗಾಂಧಿಯ ಜೊತೆ ಓದಂತ ಸಹಪಾಠಿಗಳು ಅಥವಾ ಅವ್ರಿಗೆ ಪಾಠ ಕೇಳಿದಂತ ಮೇಷ್ಟ್ರುಗಳು ಯಾರು ಅವ್ರ ಬಗ್ಗೆ ಬರೆದಿಲ್ಲ, ಬಾಲ್ಯದ ಬಗ್ಗೆ. ಗಾಂಧಿ ತಮಗೆ ನೆನಪಿದ್ದಷ್ಟನ್ನ ಅವರ 60ನೇ ವಯಸ್ಸಿನಲ್ಲಿ ಬರೆದಂತಹ ಅದು ಜೈಲಲ್ಲಿ ಬರೆದಂತದ್ದು ಅಂತ ಅವ್ರು ಹೇಳ್ಕೊತಾರೆ. ನಂತರದವರ ಸ್ವಾತಂತ್ರ್ಯ ಹೋರಾಟದ ಇಲ್ವೇ ಇಲ್ಲ ಅದರಲ್ಲಿ. 1930ನೇ ಇಸ್ವಿಯಲ್ಲಿ ಇದು ಪ್ರಕಟ ಆಯಿತು. ಅವಾಗ ಪ್ರಾರಂಭ ಮಾಡಿದ್ರು. 1915ನೇ ಇಸ್ವಿ ಭಾರತಕ್ಕೆ ಬರ್ತಾರೆ ಅವರು. ಅಲ್ಲಿಂದ ಒಂದು 15 ವರ್ಷ ಆಗಿತ್ತು ಅಷ್ಟೇ ಅವರು ಭಾರತೀಯ ರಾಜಕೀಯ ಜಗತ್ತಿನಲ್ಲಿ ಇದ್ದು. ಆ ಸಂದರ್ಭದಲ್ಲಿ ಬರೆದದ್ದವರು. ಹಾಗಾಗಿ ಅವರು ಹೆಚ್ಚು ಬಾಲ್ಯದ 28ರಿಂದ 30 ಪುಟಗಳಷ್ಟು ಮಾತ್ರ ದಾಖಲಿಸಿದ್ದಾರೆ. ನಾನು ಆ ಶಾಲೆಗೆ ಹೋಗಿ ಆ ರಿಜಿಸ್ಟರ್ ಎಲ್ಲ ಹುಡುಕ್ತೆ, ಅವ್ರ ಸಿಗ್ನೇಚರ್ ಸಿಗುತ್ತಾ, ಸಹಿ ಸಿಗುತ್ತಾ, ಅವ್ರ ಮಾರ್ಕ್ಸ್ ಅನ್ನೋದನ್ನ ದಾಖಲಿಸಿದ್ದೀನಿ. ಅವ್ರಿಗೆ 0 ಮಾರ್ಕ್ಸ್ ಬಂದಿತ್ತು ಬಯಾಲಜಿಯಲ್ಲಿ. ಅವ್ರ ಮೇಷ್ಟ್ರು ಕೇಳ್ತಾರೆ, ಏನ್ 0 ಮಾರ್ಕ್ಸ್ ತಗೊಂಡಿದ್ಯಾ, ನಾಳೆ ನೀನ್ ತಂದೆ ಕರ್ಕೊಂಬ ಅಂತಾರೆ. ಸರ್, ಮಾರ್ಕ್ಸ್ ತೆಗ್ದಿರೋ ನಾನು ನಮ್ ತಂದೆ ಯಾಕೆ ಸರ್ ಬರ್ಬೇಕು ಅಂತಾರೆ. ನಿನ್ನ ಸಾಹಸವನ್ನ ಹೇಳ್ಬೇಕಪ್ಪ ಅಂತ ಈ ಚಿತ್ರದ ಬರುತ್ತೆ ದೃಶ್ಯ. ಹಾಗೆ 0 ಮಾರ್ಕ್ಸ್ 0 ತಗೊಂಡಂತವ್ರು ಪರಿಪೂರ್ಣರಾದ್ರು ಬದುಕಿನಲ್ಲಿ. ಹಂಗಾಗಿ ಅದು ಹಲವಾರು ಆ ತರದ ಆಕರ್ಷಕವಾದ, ಕುತೂಹಲಕರವಾದ, ನಮಗೆ ಗೊತ್ತಿಲ್ಲದೆ, ನಾನು ಆರಂಭದಲ್ಲೇ ಹೇಳಿದೆ, ನಮ್ ಗಾಂಧಿ ಬಗ್ಗೆ ನಿಜವಾಗಿಯೂ ಏನು ಗೊತ್ತಿಲ್ಲ ರೀ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿದೆ ಏನೋ ಭ್ರಮೆಯಲ್ಲಿ ಇದ್ದೀವಿ. ಅರಿತುಕೊಳ್ಳುವಂತ, ತಿಳ್ಕೊಳ್ಳುವಂತ ಹಲವಾರು ಮಾಹಿತಿಗಳಿದೆ. ಅವರ ಬಾಲ್ಯಕ್ಕೆ ಸಂಬಂಧಪಟ್ಟದನ್ನ ನಾವು ಸಾಕಷ್ಟು ಹೇಳಿದೀವಿ. ಸಾಕಷ್ಟು ಶ್ರಮ ಹಾಕಿ ನಮ್ಮೆಲ್ಲರ ತಂಡದ ಜೊತೆ ಅವರ ಸಹಕಾರದಿಂದ ಮಾಡಿದ್ದೀನಿ. ನೋಡಿದ್ಮೇಲೆ ನಿನಗೆ ಗೊತ್ತಾಗುತ್ತೆ, ನಿಮಗೆಲ್ಲ ನಾನೇನು ಮುಂಚೆ ಹೇಳ್ಬೇಕಾಗಿಲ್ಲ. ಇನ್ನೇನಾದ್ರೂ 98 ನಿಮಿಷ ಇದೆ. 98 ನಿಮಿಷ, 3 ಭಾಷೆ. ಸ್ವಲ್ಪ ಕೆಲವು ಭಾಷೆಗಳು 2 ನಿಮಿಷ ವ್ಯತ್ಯಾಸ ಆಗುತ್ತೆ. ಅದು ಬಿಟ್ಟರೆ ಹೆಚ್ಚಿನ ಅಂಶ 98ರಿಂದ 100 ನಿಮಿಷಗಳ ಮಧ್ಯೆ ಇದೆ. ಅದೇ ಸುಬ್ರಹ್ಮಣ್ಯ ಅಂದ್ರೆ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಒಳ್ಳೆ ನಾಣ್ಣುಡಿ ಇದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ. ಇಲ್ಲಿ ನಾವು ತೋರಿಸ್ತಾ ಇರೋದು ಗಿಡವಾಗಿ ಬಗ್ಗಿದಂತ ಗಾಂಧೀಜಿ ಮರವಾಗಿ ಬೆಳೆದರು ಅನ್ನೋದನ್ನ. ಸೊ ಹಾಗಾಗಿ ಈ ಗಿಡವಾಗಿ ಬಗ್ಗುವ ಪ್ರಕ್ರಿಯೆ ಎಲ್ಲ ಮಕ್ಕಳಿಗೆ ಪಾಠ ಆಗುವಂಥದ್ದು. ಇನ್ನೊಂದು ನಮ್ಮಲ್ಲಿ ಬಹಳ ಒಂದು ಬಹಳ ದೊಡ್ಡ ತತ್ವ ಏನಂದ್ರೆ, ಪ್ರತಿಯೊಬ್ಬ ಮನುಷ್ಯನು ದೈವತ್ವಕ್ಕೆ ಹೋಗೋದು ತನ್ನ ಆತ್ಮ ನಿವೇದನೆಯ ಮೂಲಕ. ಬಹುಶಃ ನನಗೆ ತಿಳಿದಂಗೆ ಇಡೀ ಪ್ರಪಂಚದಲ್ಲಿ ತನ್ನ ಆತ್ಮ ನಿವೇದನೆಯನ್ನ ಮತ್ತೆ ಆತ್ಮಾವಲೋಕನವನ್ನ ಮಾಡಿಕೊಂಡಂತಹ ಗಾಂಧಿ ಅಂತ ವ್ಯಕ್ತಿ ಪ್ರಪಂಚದಲ್ಲಿ ಇನ್ಯಾವ ಇತಿಹಾಸದಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಆತ್ಮಾವಲೋಕನ ಮತ್ತು ಆತ್ಮ ನಿವೇದನೆಯನ್ನು ಮಾಡಿಕೊಂಡ್ರು.
ಇನ್ನೊಂದು ಮುಖ್ಯವಾದ ವಿಷಯ ಪ್ರಸ್ತುತತೆ ಬಗ್ಗೆ, ಅದು ಶೇಷಾದ್ರಿ ಆಗಲಿ ಪ್ರಸ್ತಾಪ ಮಾಡಿ. ಪ್ರಸ್ತುತತೆ ವಿಚಾರ ಅಂದ್ರೆ, ನಾನು ಬಹಳ ವರ್ಷದ ನಂತರ ಒಂದು ಲೇಖನ ಬರೆದೆ, ಈಗ ಒಂದು 3-4 ದಿನದಿಂದ ಯಾವುದೋ ಒಂದು ವೆಬ್ಸೈಟಿಗೆ ಬೇಕು ಅಂತ. ಅದು ಗಾಂಧಿಯ ಕುರಿತಂತ ಲೇಖನ. ಚಂದ್ರಿಕಾ ಅವರು ಅದನ್ನು ಇಂಗ್ಲಿಷ್ ಟ್ರಾನ್ಸ್ಲೇಟರ್, ಇವತ್ತೇ ನಾನು ಅದನ್ನು ಕಳಿಸ್ಬಿಟ್ಟು ಬಂದೆ ಇದಕ್ಕೆ. ಅದನ್ನು ಬರಿಬೇಕಾದ್ರೆ ನಾನು ಅದರ 3ನೇ ಸಾಲು, ನಾನು ಈ 3ನೇ ದಿನದ ನನಗೆ ಹೊಡೆದಿದ್ದು ಯಾವುದು ಅಂದ್ರೆ, ಈ ವಾರದ ದಿನಪತ್ರಿಕೆಗಳ ಮೊದಲನೇ ಪುಟದಲ್ಲಿ ಇಡೀ ಪುಟದ ಒಂದು ಜಾಹೀರಾತು ಬಂದು ರಾಮರಾಜ್ ಪಂಚೆಗಳದು. ಅದರಲ್ಲಿ 100 ವರ್ಷದ ಹಿಂದೆ ಮದುರೆಯಲ್ಲಿ ಗಾಂಧೀಜಿಯವರು ಧೋತಿ ಉಡ್ತೀನಿ ಅನ್ನೋ ತೀರ್ಮಾನವನ್ನು ತಗೊಂಡ್ರು ಅನ್ನೋದು. ಅದನ್ನ ಅವರ ಜಾಹೀರಾತಿಗೆ 100 ವರ್ಷದ ನಂತರ ಬಳಸ್ಕೊಂಡಿದ್ದಾರೆ. ಇದನ್ನ ನಾನು ಯಾವುದಕ್ಕೆ ಹೋಲಿಸಿದೆ ಅಂತಂದ್ರೆ, ಮೇಕ್ ಇನ್ ಇಂಡಿಯಾ ಅನ್ನುವ ಇವತ್ತಿನ ಏನು ಯೋಜನೆಗಳು ಅಥವಾ ಪರಿಕಲ್ಪನೆಗಳಿದೆಯಲ್ಲ, ಇದರ ಪರಿಕಲ್ಪನೆ. ಅದಕ್ಕೆ ಗಾಂಧೀಜಿ ನಂದಿ ಬೆಟ್ಟದಲ್ಲಿದ್ದಾಗ ಒಂದು ಮಗು ಕೇಳೋ ಪ್ರಶ್ನೆಗೆ ಗಾಂಧೀಜಿ ಕೇಳ್ತಾರೆ. ಅಲ್ಲಿ ಮಕ್ಕಳುಗಳು ಭೇಟಿ ಮಾಡಿದಾಗ ಖಾದಿ ಬಟ್ಟೆ ಯಾಕೆ ತೊಡಬೇಕು ಅಂತ ಒಂದು ಮಕ್ಕಳನ್ನ ಪ್ರಶ್ನೆ ಕೇಳಿದಾಗ, ಆ ಮಕ್ಕಳುಗಳು ಒಂದೊಂದು ಅಗ್ಗವಾಗಿರುತ್ತೆ ಅಥವಾ ತುಂಬಾ ಬಾಳಿಕೆ ಬರುತ್ತೆ, ಈ ತರ ಬೇರೆ ಬೇರೆ ಉತ್ತರಗಳನ್ನು ಕೊಟ್ಟಾಗ ಗಾಂಧೀಜಿ ಅದು ಯಾವುದೂ ಅಲ್ಲ, ನೀವು ಖಾದಿ ಬಟ್ಟೆಯನ್ನು ತಗೊಂಡ್ರೆ ನಿಮ್ಮಂತಹ ಬಡ ನೇಕಾರರ ಮಕ್ಕಳಿಗೆ ಒಂದು ಹೊತ್ತಿನ ಊಟ ಸಿಗುತ್ತೆ ಅಂತ. ಸೊ ಅಲ್ಲಿಂದಾನೇ ಶುರುವಾಗುತ್ತೆ ಗಾಂಧಿಯ ಸ್ವಾವಲಂಬಿ ಭಾರತವನ್ನು ಕಟ್ಟಬೇಕು, ಗುಡಿ ಕೈಗಾರಿಕೆಗಳು, ಗ್ರಾಮೋದ್ಯೋಗಗಳು, ಇವೆಲ್ಲ ಕಲ್ಪನೆಗಳು ಅಲ್ಲಿಂದ ಎಷ್ಟೊಂದು ವಿಸ್ತಾರವಾಗುತ್ತೆ. ಅದರ ಇನ್ನೊಂದು ರೂಪವೇ ನಾವು ಇವತ್ತಿನ ಮೇಕ್ ಇನ್ ಇಂಡಿಯಾ ಆಗ್ಬೋದು. ಹಾಗೆ ಗಾಂಧೀಜಿ ಅವತ್ತು ಇವತ್ತು ಮುಂದೇನು ಕೂಡ ಅಷ್ಟೇ ಪ್ರಸ್ತುತ. ಇಷ್ಟೇ, ನಮಸ್ತೆ. ಬೆಂಬಲ ಕೊಡ್ತಾರೆ, ನಾವು ಅವ್ರಿಗೆ ಹಣ ಕೊಡಲ್ಲ, ಅವರು ಪ್ರೀತಿ ವಿಶ್ವಾಸನೆ. ಬಹಳ ನಿಮಗೆ ಕೃತಜ್ಞತೆಗಳು. ಅವರು ಶುಕ್ರವಾರ ನಿಮಗೆ ಈ ಚಿತ್ರದ ಪ್ರದರ್ಶನವನ್ನ ಚಿತ್ರಮಂದಿರಗಳಲ್ಲೇ ಮಾಡ್ತಾರೆ. ನಾನು ಹೇಳಿದೆ ಶನಿವಾರ ಇಟ್ಕೊಳ್ಳೋಣ, ಅಕ್ಟೋಬರ್ 2ನೇ ತಾರೀಕು ಅಂದೆ. ಅವ್ರು ಹೇಳಿದ್ರು ಪತ್ರಿಕೆಗಳ ವಿಮರ್ಶೆ ಶನಿವಾರ ಬರೋದ್ರಿಂದ 1ನೇ ತಾರೀಕು ತೋರ್ಸೋಣ, ಅವತ್ತು ವಿಮರ್ಶೆ ಬಂದ್ರೆ ಅದು ಹೆಚ್ಚು ಜನಕ್ಕೆ ತಲುಪುತ್ತೆ ಅಂದ್ರು. ಹಾಗಾಗಿ ಶುಕ್ರವಾರ ಅವರು ವಿವರಗಳನ್ನ ನಿಮಗೆ ತಲುಪಿಸ್ತಾರೆ. ದಯವಿಟ್ಟು ನೀವು ನಿಮ್ಮ ಮನೆಯವ್ರನ್ನ ಕರ್ಕೊಂಡೇ ಬನ್ನಿ ಚಿತ್ರಕ್ಕೆ. ಬರೀ ಮಕ್ಕಳಿಗೆ ನನ್ನ ಕೈಯಲ್ಲಿಲ್ಲ ಬಿಡಿಸೋ ಇದು. 18 ವರ್ಷದ ಮಕ್ಕಳು ಬರಕ್ ಸಾಧ್ಯ ಆಗಲ್ಲ. 18 ವರ್ಷದ ಮೇಲ್ಪಟ್ಟ ಮಕ್ಕಳು ವ್ಯಾಕ್ಸಿನೇಷನ್ ಆಗಿರುವಂತವ್ರು ಬರ್ಲಿ. ದಯವಿಟ್ಟು ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಇದೆ ಅಲ್ಲ ಹೇಳಿಲ್ಲ, ವ್ಯಾಕ್ಸಿನೇಷನ್ ಆಗಿರ್ಬೇಕು ಅನ್ನೋದು ಅಷ್ಟೇ ಕಾನೂನು. ಶಾಲೆಗೂ ಚಿತ್ರಮಂದಿರಕ್ಕೂ ವ್ಯತ್ಯಾಸ ಅಂತವ್ರು ಅಂತ ಇರ್ಲಿ. ಬಂದ್ ಬಿಟ್ರೆ ಸಂತೋಷ, ನಮ್ಗೇನಿಲ್ಲ, ಬಹಳ ಸಂತೋಷನೇ ಚಿತ್ರ ಮಕ್ಕಳು ಬರೋದಾದ್ರೆ. ಬಂದ್ರು ಹಿಂತಿರುಗಿ ಹೋಗ್ಬಾರ್ದು ಅಂತ ಅಷ್ಟೇ, ಅದಷ್ಟೇ ನನ್ನ ಉದ್ದೇಶ. ವೆಂಕಟೇಶ್ ದಯವಿಟ್ಟು ಮಾಡಿ ಎಲ್ರಿಗೂ ಸಿನಿಮಾ ತೋರಿಸಿ. ನಮ್ ತಂಡ ನಾವೆಲ್ಲ ಇರ್ತೀವಿ. ಇನ್ನೇನಾದ್ರೂ ಹೇಳಲಿಕ್ಕೆ ಮರೆತೋದಿದೆಯಾ? ಇನ್ನೇನಾದ್ರೂ ಇದ್ರೆ ಹೇಳಿ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ ಶ್ರಮ ಹಾಕಿ ಬಂದಿದ್ದೀರಿ. ವೆಂಕಟೇಶ್ ಸಂಜೆ ಇಟ್ಕೊಳ್ಳೋಣ ಕಾರ್ಯಕ್ರಮನ, ಇದೊಂದು ಪತ್ರಿಕಾಗೋಷ್ಠಿ ಇದೆ, ಒಟ್ಟಿಗೆ ಮಾಡೋಣ ಅಂದ್ರು. ನನಗೇನೋ ಬೇರೆ ಊರಿಗೆ ಹೋಗೋ ಕಾರ್ಯಕ್ರಮ ಮಧ್ಯಾಹ್ನ ಕೇರಳಗೆ ಹೋಗ್ತಾ ಇದ್ದೀನಿ ನಾನು. ಹಾಗಾಗಿ ಆ ಕಾರ್ಯಕ್ರಮ ಇದ್ದಿದ್ರಿಂದ ಅನಿವಾರ್ಯವಾಗಿ ಬೆಳಗ್ಗೆ ಇಟ್ಕೊಂಡು ನಿಮಗೆ 2 ಶ್ರಮವನ್ನು ಕೊಡಬೇಕಾಗಿ ಬಂತು. ಅದಕ್ಕಾಗಿ ಕ್ಷಮೆ ಕೋರ್ತೀನಿ. ಜೊತೆಗೆ ನಿಮ್ ಸಹಕಾರವನ್ನ ಮತ್ತೊಮ್ಮೆ ನಾನು ನೆನೀತೀನಿ. ನಿರಂತರವಾಗಿ ಕೊಡ್ತಾ ಬಂದಿದ್ದೀರಿ. ಇಲ್ಲಿದ್ರೆ ಕನ್ನಡ ಚಿತ್ರರಂಗ 70ರ ದಶಕದಿಂದ ಸದಭಿರುಚಿ ಚಿತ್ರಗಳು ಜನ ತಲುಪಿಸೋದಕ್ಕೆ ನಿಮ್ಮೆಲ್ಲರೂ ಪಾತ್ರ ಬಹಳ ಹಿರಿದು ಕೊಡ್ತಾ ಬಂದಿದ್ದೀರಿ. ಇದಕ್ಕೂ ಅದನ್ನು ಕೊಡ್ತೀರಿ ಅನ್ನೋ ವಿಶೇಷವಾದ ನಂಬಿಕೆ ನಂದು. ಇದು ಯಾವತ್ತು ಮುಕ್ಕಾಗುವಂತ ಸಿನಿಮಾ ಅಲ್ಲ, ನಿರಂತರವಾಗಿರುತ್ತೆ. ಪ್ರತಿ ಆಗಸ್ಟ್ 2 ಬೇಕಾದ್ರೆ ಚಿತ್ರ ಪ್ರದರ್ಶನ ಇಟ್ಕೊಳ್ಳೋಣ ಅಲ್ವಾ ಶ್ರುತಿ ಅವರೇ? ಅಕ್ಟೋಬರ್ 2ಕ್ಕೆ ಮಾಡಿ. ಅಷ್ಟು ಆಡಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಳ್ಳೆ ಆಪರ್ಚುನಿಟಿ ಫಾರ್ ಅಮೇಝಿಂಗ್ ಮೂವಿ. ಐ ಆಮ್ ಬ್ಲೆಸ್ಡ್ ಟು ಬಿ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಈ ಫಿಲಮಲ್ಲಿ ಮಾಡೋಕ್ಕೆ. ಅಂದರೆ ದಟ್ ಕ್ಯಾರೆಕ್ಟರ್ ನನ್ನ ಒಳಗೆ ಬಂದ್ಬಿಡ್ತು. ಐ ಹ್ಯಾವ್ ಟು ಗೆಟ್ ಇನ್ವಾಲ್ವ್ಡ್ ಅನ್ನೋದು ನನ್ನ ಹೆಡ್ ಒಳಗೆ ಕೂತ್ಕೋತು. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವರ ಮಗ ಅನ್ನೋದು ಇನ್ನೊಂದು ವಿಶೇಷ. ದೀಪಾ ರವಿಶಂಕರ್ ಅವ್ರ ಮಗ. ಅವ್ರು ನನ್ನ ಸಂಪರ್ಕ ಮಾಡಿದಾಗ ನನ್ನ ಮಗನ ಕಿವಿ ತುಂಬಾ ದೊಡ್ಡದಾಗಿದೆ, ನೋಡಿ ನಿಮ್ಗೆ ಅನುಕೂಲ ಆಗುತ್ತೆ. ಗಾಂಧಿ ಕಿವಿ ಅನ್ನೋದು ಹಾಗೆ ಇದೆ ಒಂದು. ಅದೇ ಅವರ ಮುಖ್ಯ ಲಕ್ಷಣ ನಮ್ಮ ಗಾಂಧಿ ಇದು ಮೋನಿಯಾ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ. ನಾನು ಆಕ್ಚುಲಿ ನನ್ನ ಪ್ರಕಾರ ನಾನು ಆಕ್ಟರ್ ಆಗಕ್ ಸೂಟ್ ಆಗಲ್ಲ. ಯಾಕೆಂದ್ರೆ ಅಲ್ಲಿ ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ 2 ಟೇಕ್ ತಗೊಂಡಿದ್ದೀನಿ. ಅನಂತ್ ನಾಗ್ ಅವ್ರ ಮೊದಲನೇ ಸಿನಿಮಾದಲ್ಲಿ 12 ಟೇಕ್ ತಗೊಂಡಿದ್ರು ಒಂದು ಲಗೋ ಶಾಟ್ಗೆ. ನಾನು 14 ತಗೊಂಡಿದ್ದೀನಿ. ಎಷ್ಟು ದೊಡ್ಡ. ಸೊ ಅದೇ ಪಿ ಶೇಷಾದ್ರಿ ಸರ್ ಹೇಳ್ದಂಗೆನೆ
ಅದ್ ಎಲ್ಲ ಪಾಯಿಂಟ್ ನಾನು ಹೇಳ್ಬೇಕು ಅಂತ ಇದ್ದಾರೆ, ಎಲ್ಲದನ್ನು ಅವರೇ ಹೇಳ್ಬೇಕು. ಗಾಂಧೀಜಿ ಮಹಾತ್ಮ ಆಗಿದ್ದನ್ನೇ ಎಲ್ಲಾರು ತೋರ್ಸಕ್ ಇಷ್ಟಪಡ್ತಾರೆ. ಆದ್ರೆ ಇದು ಒಂದು ಅವ್ರ ತಲೆಗೆ ಬಂದಿದ್ದು ತುಂಬಾ ದೊಡ್ಡ ಥಿಂಗ್ ಅಂತ ಅನ್ಸುತ್ತೆ. ಆ ತರ ಅವ್ರ ಬಾಲ್ಯದ ಬಗ್ಗೆ ವೆನ್ ಹಿ ವಾಸ್ ನಾಟ್ ಅ ಮಹಾತ್ಮ ಅದನ್ನ ತೋರ್ಸೋದು ಯಾರು, ಅದು ಯಾರ್ದು ತಲೆ ಒಳಗಡೆನೂ ಹೋಗಿರಲ್ಲ. ಅರೆ ಇವ್ರು ಅದನ್ನ ಇದು ಮಾಡ್ಬಿಟ್ಟು ಅದನ್ನ ಸಕ್ಸಸ್ಫುಲ್ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ನಾನು ಯಾವತ್ತೂ ಸಹ ಕಲಾವಿದನಾಗಬೇಕು ಅಂತ ಬಂದವನಲ್ಲ, ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಅಂತ ಇವತ್ತಿಗೂ ಆಸೆ ಇಟ್ಕೊಂಡಿರೋನು. ಅಂತ ಸಂದರ್ಭದಲ್ಲಿ ನನಗೆ ಇಂಥ ಸಿನಿಮಾ ನಡೀತಿದೆ ಅಂತಾನು ಗೊತ್ತಿರಲಿಲ್ಲ. ಆಗ ಕೆಂಪಣ್ಣ ಸರ್ ನನಗೆ ಫೋನ್ ಮಾಡಿಬಿಟ್ಟು ನೀನು ಆಡಿಷನ್ ಕೊಡು ಅಂತ ಹೇಳಿದ್ರು. ಸೊ ಆ ಆಪರ್ಚುನಿಟಿನ ನನಗೆ ಮೊದಲನೇದಾಗಿ ನನ್ನ ಕಡೆ ಅವಕಾಶ ಕೊಡಿಸಿದಂತಹ ಕೆಂಪಣ್ಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಶೇಷಾದ್ರಿ ಸರ್ ಅವರು ಅವರ ಡೈರೆಕ್ಷನ್ ಮಾಡುವಾಗ ನಾವು ಸುಮಾರು ವಿಷಯಗಳನ್ನ ನೋಡಿದೀವಿ, ಗಮನಿಸಿದೀವಿ. ಹಲವಾರು ಕಡೆ ನನಗೆ ಅವತ್ತು ಸೆಟ್ಟಲ್ಲಿ ಇದ್ದಾಗ ಯಾಕೆ ಹಿಂಗ್ ಮಾಡ್ತಿದ್ರಪ್ಪ ಅಂತ ಅನ್ಸಿತ್ತು. ಯಾಕಂದ್ರೆ ನನ್ಗೆ ಅವಾಗ ಇನ್ನು 2 ವರ್ಷ ಮುಂಚೆ ಶೂಟ್ ಮಾಡಿದ್ದು. ಅವಾಗ ಸಿನಿಮಾ ಕ್ರಾಫ್ಟ್ ಬಗ್ಗೆ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ. ನನ್ಗೆ ಇವಾಗ ಅನ್ಸುತ್ತೆ ಅಕಸ್ಮಾತ್ ಇವಾಗ ಏನಾದ್ರು ಶೂಟಿಂಗ್ ಮಾಡಿದಿದ್ರೆ ನಾನು ಇನ್ನು ಸೀರಿಯಸ್ ಆಗಿ ಸರಿಂದ ಸುಮಾರು ವಿಷಯಗಳನ್ನ ಕಲಿತಾ ಇದ್ದೆ ಅಂತ. ಆದ್ರೆ ಹೇಳ್ತೀವಲ್ಲ, ಇಡೀ ಸಿನಿಮಾನೇ ತೋರಿಸುತ್ತೆ ಒಂದು ಬೆಳವಣಿಗೆ ಇದೆ. ಗಾಂಧಿ ಅವರದ್ದು ಒಂದು ವಿಕಸನಾತ್ಮಕ ವ್ಯಕ್ತಿತ್ವ, ಎವಲ್ಯೂಷನರಿ ಪರ್ಸ್ಪೆಕ್ಟಿವ್ ಅಂತ ನಾವು ಏನ್ ಹೇಳ್ತೇವೆ, ಎವಲ್ಯೂಷನರಿ ಪರ್ಸನಾಲಿಟಿ ಅಂತ ನಾವೇನ್ ಹೇಳ್ತೇವೆ, ಅದೇ ರೀತಿಯಲ್ಲಿ ಬೆಳವಣಿಗೆಗೆ ಯಾವತ್ತೂ ಒಂದು ಅವಕಾಶ ಇದೆ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಹೇಳ್ದ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಆರಾಮದಲ್ಲಿ ಅವರೇ ತಾನೆ ಸಾಯ್ತು. ಇನ್ನೇನು ಉಳಿದಿದ್ಯಪ್ಪ ಮಾಡ್ತಿದ್ರು ಅಷ್ಟೇ. ಯಾರಾದ್ರೂ ಸರ್ ನಂದೊಂದು ವಿಷಯ ಹೇಳ್ಬೇಕು. ಹೇಳಿ ಸರ್, ಬೇಗ ಮುಗಿಸಿರೋ ಜಾಗ ಸರಿ ಇಲ್ಲ. ಸರ್ ನಾನು ಬಂದಿದ್ದು ಸಾಫ್ಟ್ವೇರ್ ಕಂಪ್ನಿಯಿಂದ. ನನಗೆ ರೆಫರ್ ಮಾಡಿದ್ದು ಉಮೇಶ್ ಅಂತ. ಪಿ ಶೇಷಾದ್ರಿ ಅವ್ರ ಜೊತೆಗೆ ವರ್ಕ್ ಮಾಡೋದಕ್ಕೆ, ಸರ್ ಪಿ ಶೇಷಾದ್ರಿ ಜೊತೆಗೆ ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟರು. ಆಮೇಲೆ ಅವ್ರಿಗೆ ನಾನು ಸಾರಿ ಹೇಳಬೇಕು. ನಾನು ಫಸ್ಟ್ ಡ್ರಾಯಿಂಗ್ ಮಾಡಿದಾಗ ನಮ್ಮ ಮುರಳಿ ಅವ್ರು ನೋಡಿದ್ರು, ಅದು ಸರಿ ಇಲ್ಲ ಅಂತಂದರು. ಆಮೇಲೆ ಇವರು ನನ್ನ ಜೊತೆ ಕೂತ್ಕೊಂಡು ಮಾಡ್ತಾಯಿದ್ರು, ಅಂದರೆ ಹೇಳ್ತಾಯಿದ್ರು. ನಾನು ಡ್ರಾಯಿಂಗ್ ಮಾಡ್ತಾ ಇದ್ದೆ. ಸರ್ ಹಿಂಗಲ್ಲ ಹೀಗಲ್ಲ ಅಂತಂದ್ರೆ, ಸರ್ ನೀವು ಮೊದಲು ಪಿ ಶೇಷಾದ್ರಿ ಅವ್ರನ್ನೇ ಕರೆಸಿ ನಾನು ಅವ್ರ ಜೊತೆ ಕೂತ್ಕೊಂಡು ವರ್ಕ್ ಮಾಡ್ತೀನಿ ಅಂದರೆ, ಇವರು ಮುಂದ್ಗಡೆ ಕೂತ್ಕೊಂಡವರು ಎದ್ದೋಗ್ಬಿಟ್ಟು ಅವಾರ್ಡ್ ಇರೋ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ನಾನೇ ಪಿ ಶೇಷಾದ್ರಿ. ನನಗೆ ತುಂಬ ಶಾಕ್ ಆಯ್ತು ನಿಜವಾಗ್ಲೂ. ವೆರಿ ಡೌನ್ ಟು ಅರ್ತ್. ನಂಗೆ ತುಂಬ ಖುಷಿ ಆಯ್ತು ಇವ್ರ ಜೊತೆ ವರ್ಕ್ ಮಾಡಿದ್ದು. ಮತ್ತು ನನಗೆ ಒಳ್ಳೊಳ್ಳೆ ಗೆಳೆಯರು ಸಿಕ್ಕಿದ್ದಾರೆ. ಇವರು ಕೆಂಪಣ್ಣ ಅವರು, ಆಮೇಲೆ ಜೀವನ್ ಅವರು, ಮುರಳಿ ಅವರು, ಆಮೇಲೆ ಅವರು ಯಾರೋ ಹೆಸರು ಮಾತಾಡ್ತೀನಿ, ವಿನಾಯಕ್ ಅವರು. ನನಗೆ ಒಳ್ಳೊಳ್ಳೆ ಗೆಳೆಯರು ಸಿಕ್ಕಿದ್ದಾರೆ. ಈ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ, ಶ್ರೀನಿವಾಸರಾವ್ ಅಂತ ಹೇಳಿ. ನಾನು ನಲಿಗೆ ಪ್ರೊಡಕ್ಷನ್ ಇಂದ ಕ್ಯಾಮ್ರಾ ಇಡೀ ಕರ್ನಾಟಕದಲ್ಲಿ ನಮ್ದೇ ಹೈಯೆಸ್ಟ್ ಕ್ಯಾಮ್ರಾಗಳಿರೋದು. ಎಲ್ಲಾ ತರದ ಕ್ಯಾಮ್ರಾಗಳು ಎಲ್ಲಾನು ನಾವು ಸಪ್ಲೈ ಮಾಡ್ತೀವಿ. ಬರೀ ಬಿಸ್ನೆಸ್ ಪ್ರಾಸ್ಪೆಕ್ಟಿವ್ ಇಂದ ತಗೊಂಡು ನಾನು ಅವ್ರಿಗೆ ಕೊಡ್ಲೇ ಇಲ್ಲ. ಆ ಶೇಷಾದ್ರಿ ಅವರು ಮಾಡಿದ್ರೆ ಅಂದ ತಕ್ಷಣನೇ ಆಯ್ತು ತಗೊಂಡೋಗಿ ಯಾವ ಕ್ಯಾಮ್ರಾ ಬೇಕಾದ್ರೂ ತಗೊಂಡೋಗಿ ಮಾಡಿ ಅಂದೆ. ಅಂದ್ರೆ ನಾವು ಬರೀ ಬಿಸ್ನೆಸ್ ಪ್ರಾಸ್ಪೆಕ್ಟಿವ್ ನೋಡ್ಕೊಂಡು ನಾವು ಕ್ಯಾಮ್ರಾಗಳು ಕೊಡೋದಿಲ್ಲ. ಕೆಲವು ಸೊಸೈಟಿಗೆ ಯೂಸ್ ಆಗುವಂತ ವಿಚಾರಗಳು ಬಂದಾಗ ಅವ್ರ ಹಿಂದೆ ಮುಂದೆ ನೋಡ್ದೇನೆ ನಾವು ಒಪ್ಕೊಳ್ತೀವಿ. ಅದೇ ತರ ಶೇಷಾದ್ರಿ ಅವರು ಕೇಳಿದಾಗ ಆಯ್ತು ತಗೊಂಡೋಗಿ ಸರ್, ನಿಮ್ಗೆ ಯಾವ್ದು ಬೇಕು ತಗೊಂಡೋಗಿ ಅಂತ ಅಂದ್ವಿ. ಅಂದ್ರೆ ಅವ್ರದ್ದು ಅಷ್ಟು ಹಂಬಲ್ ನೇಚರ್. ಅದಕ್ಕೋಸ್ಕರ ನಾವು ಈಗ ಇವ್ರು ಇನ್ನೂ ಒಂದು 10 ಅಲ್ಲ 20 ಫೀಚರ್ ಮಾಡಿದ್ರು ನಾನು ಅವ್ರಿಗೆ ಕ್ಯಾಮ್ರಾ ಕೊಡೋದಕ್ಕೆ ತಯಾರಿರ್ತೀನಿ. ಅದು ಮುಖ್ಯ. ಅದೇ ನಾನು ಮೂಲತಃ ಒಬ್ಬ ರಂಗಭೂಮಿ ಕಲಾವಿದ ನಾನು. ಸೊ ನಿಮ್ಗೆ ಇನ್ನೊಂದು ವಿಷಯ ನಾನು ಅವ್ನು ಹೇಳಕ್ ಮುಂಚೆ ನಾನೇ ಹೇಳ್ತೀನಿ. ವಿಜಯ್ ಬಗ್ಗೆ ನಾವು ಮಾತಾಡ್ತೀವಿ. ಸಂಚಾರಿ ಚಿತ್ರದಿಂದ ಬಂದಂತ ಇವನು ಕೂಡ ಸಂಚಾರಿ ಚಿತ್ರದಿಂದ, ಅಂದ್ರೆ ಸಂಚಾರಿ ತಂಡ ಎಷ್ಟು ಜನ ಪ್ರತಿಭಾವಂತರನ್ನು ಕೊಟ್ಟಿದೆ ಅಂತ. ಇವ್ನು ಎಷ್ಟು ಚೆನ್ನಾಗಿ ಮಾಡ್ತಿದ್ದ ಅಂದ್ರೆ ಕಡಿಮೆ ಮಾಡಪ್ಪ ಅಂತಿದ್ದೆ ನಾನು. ಅಷ್ಟೊಂದು ಮಾಡ್ಬೇಡ, ಒಳ್ಳೆ ಆಕ್ಟಿಂಗ್ ಅಂತ. ತುಂಬಾ ವೆರಿ ಎಕ್ಸ್ಪ್ರೆಸಿವ್. ಈಸ್ ಅನ್ ಅಸೆಟ್ ಟು ಮೋಹನ್ ದಾಸ್ ಅಂತ ಹೇಳ್ತೀನಿ. ಪಾತ್ರವನ್ನ ಲಿವ್ ದಟ್ ಕ್ಯಾರೆಕ್ಟರ್.
ಹೌದು. ಅದೇ ನನ್ನ ಗುರುಗಳಾದ ಮಂಗಳವನ ಮುಖಾಂತರ ಈ ಒಂದು ಆಫರ್ ನನಗೆ ಸಿಕ್ತು. ನಾನು ರಂಗಭೂಮಿ ಕಲಾವಿದನಾಗಿದ್ರಿಂದ ಸ್ಟೇಜ್ ಮೇಲೆ ಆಕ್ಟ್ ಮಾಡೋದಾಗ್ಲಿ ಮತ್ತೆ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದ್ರಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಕ್ಯಾಮ್ರಾ ಮುಂದೆ ಹೇಗೆ ನಟಿಸ್ಬೇಕು ಅಂತ ಜೀವನ್ ಸರ್, ವಿನಾಯಕಣ್ಣ ಮತ್ತೆ ಮುರಳಿ ಸರ್ ನಂಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾನು ಬಹಳ ಆಭಾರಿಯಾಗಿದ್ದೇನೆ. ಡೈರೆಕ್ಟ್ರಿಗಲ್ಲ, ಅಷ್ಟೆಲ್ಲ ನೀವು ಖುಷಿ ಏನಂದ್ರೆ 40 ದಿವಸ ಫ್ರೀಯಾಗಿ ಊಟ ಸಿಕ್ತು ಪ್ರೊಡಕ್ಷನ್. ಪೇಮೆಂಟ್ ಸ್ವಲ್ಪ ಕೊಟ್ಟಿದ್ದೀನಿ, ಆದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಷ್ಟೇ. ಬಹಳ ಖುಷಿ ಸರ್, ನಿಮ್ಮ ಟೀಮಲ್ಲಿ ಒಂದು ಪಾತ್ರ ಮಾಡಿದ್ದಕ್ಕೆ ನನಗೆ ಬಹಳ ಆಭಾರಿಯಾಗಿದೆ. ಈಗಲೂ ಅದೆಲ್ಲ ನಮ್ಮ ಮಕ್ಕಳು ಎಲ್ಲ ಗಾಂಧಿ ಓಡಾಡಿದ್ದ ಇಲ್ಲಿ ಅವ್ರ ಹೆಜ್ಜೆ ಗುರುತಿರ್ಬೋದಾ, ಇಲ್ಲಿ ಅವ್ರು ಮಲಗಿದ್ಬೋದಾ ಅಂತ ರೋಮಾಂಚನದಿಂದ ಚಿತ್ರೀಕರಣ ಮಾಡಿದ್ವಿ ನಾವು. ಅದಂತೂ ನೆನಪಿಟ್ಕೋಬೇಕಾದಂತ ಸನ್ನಿವೇಶಗಳು. ಹಾಗಾಗಿ ಸಿನಿಮಾ ಏನಾಗುತ್ತೋ, ಎಷ್ಟು ಜನ ನೋಡ್ತಾರೋ ಅದ್ರ ಬಗ್ಗೆ ನನಗೆ ತುಂಬಾ ನಿರೀಕ್ಷೆ ಇಟ್ಕೊಂಡಿಲ್ಲ. ನೋಡೋದು ಬಿಡೋದು ಇಲ್ಲಿವರೆಗೂ ನಮ್ಮ ಮಗುವಾಗಿತ್ತು. ಆ ಮಗುವನ್ನ ಇವತ್ತು ಸಾರ್ವಜನಿಕರ ಮಗುವಾಗಿ ಬಿಡ್ತೀವಿ ಅಕ್ಟೋಬರ್ 1ರಿಂದ. ಇದನ್ನ ಬೆಳೆಸ್ಬೇಕಾದರೂ ಸಾರ್ವಜನಿಕರು, ಪ್ರೇಕ್ಷಕರು, ನೀವುಗಳು ಅಷ್ಟು ಬೆಳ್ಕೊಂಡು ಹೋಗುತ್ತದು ಅಲ್ವಾ. ನಮ್ ಕರ್ತವ್ಯ ಮುಗೀತು ಅಂತ ಅನ್ಕೋತೀನಿ ಅಲ್ವಾ ಅಶ್ವತಿ ಅವರೇ? ಜವಾಬ್ದಾರಿ ಇದೆ ಸರ್ ಒಂದು ನಿಮಿಷ. ವಿಡಿಯೋ ಹಾಕೊಂಡ್ಬಿಡ್ತೀವಿ, ಒಂದು ವಿಡಿಯೋ